ಈಗ ಯೂನಿಟ್ 2 ಸ್ಟ್ರೈಟ್ ಲೈನ್ ಬಗ್ಗೆ ನಾವು ಕಲಿಯೋಣ. ದಿ ಸ್ಟ್ರೈಟ್ ಲೈನ್ ಬಗ್ಗೆ ನಾವು ಕಲಿಬೇಕಾದ್ರೆ ಡೆಫಿನೇಷನ್ ಆಫ್ ಸ್ಟ್ರೈಟ್ ಲೈನ್. ವಾಟ್ ಈಸ್ ಎ ಸ್ಟ್ರೈಟ್ ಲೈನ್? ಡೆಫಿನೇಷನ್: ಸ್ಟ್ರೈಟ್ ಲೈನ್ is a geometrical object that is straight. It has no curves, has negligible width and depth, and extends in both the direction without end. It is the shortest distance between any 2 points. So in the coordinate geometry, the Cartesian coordinate system, straight line can be described by a linear equation in general form of a straight line. ಒಂದು ಫಾರ್ಮುಲಾ ಇರುತ್ತೆ, ಜನರಲ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್. ಫಾರ್ಮುಲಾ ನೋಡೋಣ ಈಗ. ದಿ ಜನರಲ್ ಈಕ್ವೇಶನ್ ಆಫ್ ಎನಿ ಸ್ಟ್ರೈಟ್ ಲೈನ್ ಇಸ್ ಗಿವನ್ ಬೈ ax plus by plus c equal to 0, where a, b, c are the integers and a and b are not both zeros. ಒಂದು ನೋಟ್ ಅಂತ ಕಲಿತೀವಿ ಇಲ್ಲಿ. ದಿಸ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್ ಈಸ್ ರೈಟಿಂಗ್ ಫೈನಲ್ ಆನ್ಸರ್ಸ್ ಫಾರ್ ಸರ್ಟೈನ್ ಕ್ಯಾಲ್ಕುಲೇಷನ್ಸ್, ಬಟ್ ಇಟ್ ಈಸ್ ಡಸ್ ನಾಟ್ ಡೈರೆಕ್ಟ್ಲಿ ಶೋ ದಿ ಸ್ಲೋಪ್ ಅಂಡ್ ಇಂಟರ್ಸೆಪ್ಟ್ಸ್. ದಿ ಸ್ಲೋಪ್ ಆಫ್ ದಿ ಸ್ಟ್ರೈಟ್ ಲೈನ್ಸ್ ಈಗ ಕಲಿತೀವಿ. ಈಗ ಡೆಫಿನೇಷನ್ ಆಫ್ ದಿ ಸ್ಲೋಪ್ ಅನ್ನ ನಾವು ಕಲಿತೀವಿ. ದಿ ಸ್ಲೋಪ್ ಆಫ್ ಎ ಲೈನ್ ಈಸ್ ಎ ಟ್ಯಾಂಜೆಂಟ್ ಆಂಗಲ್ ಬಿಟ್ವೀನ್ ದಿ ಲೈನ್ ಅಂಡ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಇಟ್ ಈಸ್ ಆಫ್ಟನ್ ಡಿನೋಟೆಡ್ ಬೈ ದಿ ಲೆಟರ್ ಎಮ್. ದಿ ಸ್ಲೋಪ್ ಇಸ್ ಗಿವನ್ ಬೈ ಎಮ್ ಈಕ್ವಲ್ಸ್ tan θ. ಸೊ ಈ ಫಾರ್ಮುಲಾ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ದಿ ಗಿವನ್ ಪ್ರಾಬ್ಲಮ್ ಅಲ್ಲಿ ಆಂಗಲ್ ಈಸ್ ಗಿವನ್ ಕೊಟ್ಟಿದ್ರೆ ಎಮ್ ಈಕ್ವಲ್ಸ್ tan θ ಸ್ಲೋಪ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಈಗೇನಾದ್ರೂ ನಮಗೆ 2 ಪಾಯಿಂಟ್ಸ್ ಕೊಟ್ಟಿರ್ತಾನೆ ಅನ್ಗೋ, ಅವಾಗ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಫಾರ್ಮುಲಾ, ದಿ ಸ್ಲೋಪ್ ಆಫ್ ದಿ ಲೈನ್ ಪಾಸಸ್ ಥ್ರೂ ದಿ 2 ಪಾಯಿಂಟ್ಸ್ x1 y1 ಅಂಡ್ x2 y2 ಈಸ್ m ಈಕ್ವಲ್ಸ್ y2 ಮೈನಸ್ y1 ಅಂಡ್ x2 ಮೈನಸ್ x1. ಸೊ ಈ ಫಾರ್ಮುಲಾನ 2 ಪಾಯಿಂಟ್ ಕೊಟ್ಟಾಗ ನಾವು ಯೂಸ್ ಮಾಡ್ತೀವಿ. ಒಂದು ವೇಳೆ ಜನರಲ್ ಇಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಕೊಟ್ಟಿರ್ತಾನೆ ಅನ್ಕೊಳ್ಳಿ. ಇಫ್ ದಿ ಜನರಲ್ ಇಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಇಸ್ ಗಿವನ್ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0, ದಿ ಸ್ಲೋಪ್ ಆಫ್ ದಿ ಲೈನ್ ಈಸ್ m ಈಕ್ವಲ್ಸ್ ಮೈನಸ್ a by b. ಸೊ ಈ ಪಾಯಿಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಈಕ್ವೇಶನ್ ಆಫ್ ದಿ ಸ್ಲೋಪ್ ಆಫ್ ದಿ ಸ್ಟ್ರೈಟ್ ಲೈನ್ ಅನ್ನ ಕಲಿತೀವಿ. ನೆಕ್ಸ್ಟ್ ನಾವು ಈಗ ಇಂಟರ್ಸೆಪ್ಟ್ ಆಫ್ ಎ ಸ್ಟ್ರೈಟ್ ಲೈನ್ ಬಗ್ಗೆ ತಿಳ್ಕೊಂತೀವಿ. ಎಕ್ಸ್ ಇಂಟರ್ಸೆಪ್ಟ್ ಇಸ್ ದಿ ಪಾಯಿಂಟ್ ವೇರ್ ದಿ ಲೈನ್ ಕ್ರಾಸಸ್ ದಿ ಎಕ್ಸ್ ಆಕ್ಸಿಸ್. ಅಟ್ ದಿಸ್ ಪಾಯಿಂಟ್ ದಿ ವೈ ಕೋಆರ್ಡಿನೇಟ್ ಈಸ್ 0. ಈಗ ನಾವು ನೋಡ್ತಿದ್ದೀವಿ ವೇರ್ ದಿ ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಇಲ್ಲಿ ಒಂದು ಎಕ್ಸ್ ಆಕ್ಸಿಸ್ನ ಕ್ರಾಸ್ ಮಾಡಿದೆ. ಇಲ್ಲಿ ಒಂದು ಪಾಯಿಂಟ್ ಬರೀತೀವಿ ನಾವು, a,0. ಸೊ ನೆಕ್ಸ್ಟು ವೈ ಇಂಟರ್ಸೆಪ್ಟ್ ಬಗ್ಗೆ ತಿಳ್ಕೊಂತೀವಿ. ವೈ ಇಂಟರ್ಸೆಪ್ಟ್ is the point where the line crosses y-axis. At this point, the x-ordinate is always 0. It is often denoted by letter C. ಸೊ ಇಲ್ಲಿ ನಾವು y ಪಾಯಿಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ x-ordinate 0 ಇರುತ್ತೆ. ಸೊ y ಪಾಯಿಂಟು b ಇರುತ್ತೆ. ಸೊ ಇದನ್ನು ನಾವು ಲೆಟರಲ್ಲಿ ಸಿನಲ್ಲಿ ಡಿನೋಟ್ ಮಾಡ್ತೀವಿ. ವೈ ಇಂಟರ್ಸೆಪ್ಟನ್ನು ಸಿಯಿಂದನೂ ಡಿನೋಟ್ ಮಾಡ್ತೀವಿ. ಇನ್ ಜನರಲ್ ಇಕ್ವೇಶನ್ ಆಫ್ ದಿ ಸ್ಟ್ರೈಟ್ ಲೈನಲ್ಲಿ ನಾವು ಕರ್ಕೊಂಡ್ರೆ ax ಪ್ಲಸ್ by ಪ್ಲಸ್ c ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಇಂಟರ್ಸೆಪ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯೂಸಿಂಗ್ ದಿಸ್ ಫಾರ್ಮುಲಾ, ಎಕ್ಸ್ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು a ಈಕ್ವಲ್ಸ್ ಮೈನಸ್ c ಬೈ a ಆ್ಯಂಡ್ ವೈ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು b ಈಸ್ ಈಕ್ವಲ್ ಟು ಮೈನಸ್ c ಬೈ b. ಈ ನಾವು ಎಕ್ಸ್ ಆ್ಯಂಡ್ ವೈ ಇಂಟರ್ಸೆಪ್ಟನ್ನು ಫೈನ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಫಾರ್ಮುಲಾ ಎಕ್ಸ್ ಇಂಟರ್ಸೆಪ್ಟ್ ಈಕ್ವಲ್ಸ್ ಮೈನಸ್ c ಬೈ a, ವೈ ಇಂಟರ್ಸೆಪ್ಟ್ ಈಕ್ವಲ್ಸ್ ಮೈನಸ್ c ಬೈ b ಯೂಸ್ ಮಾಡಿಕೊಂಡು ಎಕ್ಸ್ ಆ್ಯಂಡ್ ವೈ ಇಂಟರ್ಸೆಪ್ಟನ್ನು ನಾವು ಫೈನ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ಮ್ ಆಫ್ ಲೈನ್, ಸೋಫ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದಿ ಲೈನ್. ಈಗ ನಾವು ಸ್ಟ್ರೈಟ್ ಲೈನ್ಸ್ ಬಗ್ಗೆ ನಾವು ಈಕ್ವೇಷನ್ಸ್ ಆಫ್ ಸ್ಟ್ರೈಟ್ ಲೈನ್ಸ್ ಬಂದು ನಾವು ನೋಡ್ತಿದ್ದೀವಿ. ಈಗ ಫಸ್ಟ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಬಂದು ಒಂದೇದು ಬಂದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್. ದಿ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್, ಅದ್ರ ಫಾರ್ಮುಲಾ ದಿ ಈಕ್ವೇಷನ್ ಆಫ್ ಲೈನ್ ವಿತ್ ಸ್ಲೋಪ್ and y intercept c is y equals mx plus c, where m is a slope and c is a y intercept. Next, other form of the straight line, one point and slope form. The equation of straight line passes through the one point x1 y1 and slope m is given by y minus y1 equals m into x minus x1, where m is a slope and one point x1 y1. And another form of the straight line. ಈಗ 2 point form of the straight line. ಇದ್ರ ಫಾರ್ಮುಲಾ ಬಂದು ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಸ್ ಥ್ರೂ ದಿ 2 ಪಾಯಿಂಟ್ಸ್ x1 y1 ಅಂಡ್ x2 y2. ಸೊ ಇದ್ರ ಫಾರ್ಮುಲಾ ಬಂದು y ಮೈನಸ್ y1 ಈಕ್ವಲ್ಸ್ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 ಇಂಟು x ಮೈನಸ್ x1. ಇದು ಸಿಮಿಲರ್ ಟು ದಿ ಈಕ್ವೇಷನ್ ಆಫ್ ದಿ 1 ಪಾಯಿಂಟ್ ಫಾರ್ಮುಲಾ, ವೇರ್ ಹಿಯರ್ ನೋಡಿ ನಾವು ಇಲ್ಲೇನು ಮಾಡ್ತೀವಿ, ದಿಸ್ ಈಸ್ ದಿ ಸ್ಲೋಪ್ ಆಫ್ ದಿ ಪಾಯಿಂಟ್. ಸ್ಲೋಪ್ m ಈಕ್ವಲ್ಸ್ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1. ಸಿಮಿಲರ್ ಟು ದಟ್ 1 ಪಾಯಿಂಟ್ ಫಾರ್ಮುಲಾ ಥರನೇ ಇರುತ್ತೆ. ನೆಕ್ಸ್ಟ್ ಹೋಗ್ತೀವಿ ನಾವು ಅದರ್ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್.
ಇದು ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್. ದಿ ಈಕ್ವೇಶನ್ ಆಫ್ ಲೈನ್ ವಿತ್ ಎಕ್ಸ್ ಇಂಟರ್ಸೆಪ್ಟ್ ಎ and y intercept b is given by x by a plus y by b equals 1. And we are find the angle between two lines. The theta is an angle between the two lines with slope m1 and m2. Then tan theta is equal to m1 minus m2 divided by 1 plus m1 into m2, where m1 is the slope of the first line and m2 is the slope of the second line, and theta is the angle between the two lines. And we find the conditions of the lines. First condition is parallel to the lines, and second condition is perpendicular to the lines. If two lines are parallel, if their slopes are equal, so ನಮಗೆ ಎರಡು ಪ್ಯಾರಲಲ್ ಇದ್ರೆ ಸ್ಲೋಪ್ m1 ಈಕ್ವಲ್ಸ್ m2, ಬಿಕಾಸ್ ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಇರುತ್ತೆ, ಮೇಲೆ ಈಕ್ವೇಶನ್ ಅಲ್ಲಿ ಥೀಟಾ ಈಕ್ವಲ್ 0 ಹಾಕ್ತೀವಿ, m1 ಈಕ್ವಲ್ಸ್ m2 ಬರುತ್ತೆ. ದಿ ಕಂಡೀಷನ್ ಫಾರ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೆ, ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್, ದಿ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ ಇಸ್ -1, then theta is equal to 90 degree. ಮೇಲೆ ಈಕ್ವೇಶನ್ theta equals 90 degree ಇದ್ರೆ we get m1 m2 is equal to -1. And then equations of parallel lines. ಕಲಿತೀವಿ ನಾವು parallel lines ಅಲ್ಲಿ. The equation of the line is parallel to the line ax plus by plus c equal to 0 of the form ax plus by plus k is equal to 0, where k is a constant. Note that the coefficient of x and y are the same. ಇಲ್ಲ ನೋಡ್ತಿದ್ದೀವಿ ಈಗ. ಸೊ ಕೆಳಗಡೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ನೋಡಿ, ಅದೇ ಥರನೇ ax plus by plus c equal to 0 ಇದ್ರೆ ಪ್ಯಾರಲಲ್ ಲೈನ್ಸ್ಗೆ ಫೈನ್ ದಿ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪ್ಯಾರಲ್ ಟು 2x plus 3y plus 5 equal to 0 and passes through the point 1, 1 and parallel to the line 2x plus 3y plus k is equal to 0. Since the passes through the point 1, 1, we have writing like that. So x value 1, y value 1, 2 1s are 2 plus 3 1s are 3 plus k is equal to 0. So 3 plus 2 5 ಆಗುತ್ತೆ, 5 plus k is equal to 0. Then k is equal to -5. So that the required equation of straight line and it is a parallel line. The given line 2x plus 3y plus 5 is equal to 0. Then k value is -5. Substitute, we get the parallel equation. And equations of a perpendicular line. One formula perpendicular line, the general equation of the straight line ax plus by is equal to 0. So the equation of a line perpendicular to the given line ax plus by plus c equal to 0 is of the form. So ನಾವಿಲ್ಲಿ a x coefficient and y coefficients ಅನ್ನ ಇಂಟರ್ಚೇಂಜ್ ಮಾಡ್ತೀವಿ. ಸೊ ಅಂಡ್ ಆಲ್ಸೋ ಸೊ y-ಗೆ coefficients ಅನ್ನ ಮೈನಸ್ ಹಾಕ್ತೀವಿ. ಸೊ ಅಂಡ್ ಪ್ಲಸ್ k is equal to 0, we find the k value. K is a constant. It note that the coefficient of x and y are interchanged and the sign of the y coefficient is changed. So ಈಗ ನಾವು ಕೆಳಗಡೆ ಅದೇ ಸೇಮ್ ಸಿಮಿಲರ್ ಟು ವಿ ಸಾಲ್ವ್ ದಟ್. ಫೈಂಡ್ ದಿ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪರ್ಪೆಂಡಿಕ್ಯುಲರ್ ಟು 2x plus 3y plus 5 is equal to 0 and passes through the point 1, 1 and perpendicular to the line will be, ಇಲ್ಲಿ ನೋಡಿ ನಾವು ಇಂಟರ್ಚೇಂಜ್ ಮಾಡ್ತೀವಿ. y coefficient ಎಷ್ಟಿದೆ, 3 ಇದೆ, ಅದನ್ನ x ಗೆ ಮಲ್ಟಿಪ್ಲೈ ಮಾಡ್ತೀವಿ, 3x ಆಗತ್ತೆ. and x coefficient 2 ಇದೆ, ಅದನ್ನ ಸೊ y coefficient ಗೆ ಮಲ್ಟಿಪ್ಲೈ ಮಾಡ್ತೀವಿ, -2 ಆಗತ್ತೆ, plus k is equal to 0. So since it passes through 1, 1, so 3 1s are 3, -2 1s are 2, plus k is equal to 0. So 3 minus 2 ಅಂದ್ರೆ 1 ಬರುತ್ತೆ, 1 plus k is equal to 0, k is equal to -1. So that the required equation of the line 3x minus 2y minus 1 equal to 0. ಈ ತರ ನಾವು ಫೈಂಡ್ ಮಾಡ್ತೀವಿ. ನೆಕ್ಸ್ಟ್ ಈಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಕಲಿಯೋಣ. ಸೊ ಈಗ ನಮಗೆ ಈಗ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ರೀಡ್ ಮಾಡಬೇಕು. ಸೊ ದಿ ಎಕ್ಸ್ ಇಂಟರ್ಸೆಪ್ಟ್ ಅಂಡ್ ವೈ ಇಂಟರ್ಸೆಪ್ಟ್ ಆಫ್ ದಿ ಲೈನ್ ಈ 3x minus 4y plus 1 equal to 0 ಕೊಟ್ಟಿರ್ತೀವಿ. ಸೊ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಎಕ್ಸ್ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು -c by a, y ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು -c by b. ಸೊ ಗಿವನ್ ಫಾರ್ಮುಲಾ ಗಿವನ್ ಈಕ್ವೇಶನ್ ಬರ್ಕೋಬೇಕು. x minus 4y plus 1 equal to 0. ಇಲ್ಲಿ a ವ್ಯಾಲ್ಯೂ 3 ಇರುತ್ತೆ, b ವ್ಯಾಲ್ಯೂ -4 ಇರುತ್ತೆ, c ವ್ಯಾಲ್ಯೂ +1 ಇರುತ್ತೆ. ಸೊ ನಮ್ಗೆ ಬೇಕಿರೋದೇನು, ಎಕ್ಸ್ ಇಂಟರ್ಸೆಪ್ಟ್. ಎಕ್ಸ್ ಇಂಟರ್ಸೆಪ್ಟ್ಗೆ ಒಂದು ಫಾರ್ಮುಲಾ ಇರುತ್ತೆ, ಎಕ್ಸ್ ಇಂಟರ್ಸೆಪ್ಟ್ ಈಕ್ವಲ್ಸ್ -c by a. ಈಗ ಇದರಲ್ಲಿ ಮೈನಸ್ ಬರಿತೀವಿ, ಸಿ ವ್ಯಾಲ್ಯೂ 1 ಇರುತ್ತೆ, ಎ ವ್ಯಾಲ್ಯೂ 3 ಇರುತ್ತೆ.
ಅದೇ ರೀತಿ ವೈ ಇಂಟರ್ಸೆಪ್ಟ್ ಅಂತ ಕಂಡುಹಿಡಿತೀವಿ. ವೈ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು ಮೈನಸ್ ಸಿ ಬೈ ಬಿ. ಮೈನಸ್ ಬರಿತೀವಿ, ಸಿ ವ್ಯಾಲ್ಯೂ 1, ಬಿ ವ್ಯಾಲ್ಯೂ -4 ಇರುತ್ತೆ. ಅವಾಗ ವೈ ಇಂಟರ್ಸೆಪ್ಟ್ ನಮಗೆ 1/4 ಆಗುತ್ತೆ. ಸೊ ಎಕ್ಸ್ ಆ್ಯಂಡ್ ವೈ ಇಂಟರ್ಸೆಪ್ಟ್ ಕಂಡುಹಿಡಿಬೇಕಾದ್ರೆ ನಮಗೆ ಫಾರ್ಮುಲಾ ಬೇಕು. ಎಕ್ಸ್ ಇಂಟರ್ಸೆಪ್ಟ್ನ ಫಾರ್ಮುಲಾ ಬಂದು -c/a, ವೈ ಇಂಟರ್ಸೆಪ್ಟ್ನ ಫಾರ್ಮುಲಾ ಬಂದು -c/b. ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಸಿಗುತ್ತೆ. ಈಗ ನೋಡ್ಬೋದು -1/3 ಆ್ಯಂಡ್ 1/4 ಎಲ್ಲಿದೆ ಹುಡುಕ್ತೀವಿ. -1/3 ಆ್ಯಂಡ್ 1/4 ಆಪ್ಷನ್ ಸಿ ಇರುತ್ತೆ. ಇದು ಕರೆಕ್ಟ್ ಆನ್ಸರ್ ಬರುತ್ತೆ. ಮತ್ತೆ ನಾವು ಸೆಕೆಂಡ್ ಪ್ರಾಬ್ಲಮ್ಗೆ ಹೋಗ್ತಿದ್ದೀವಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದು DCET 2025 ಅಲ್ಲಿ ಕೊಟ್ಟಿದ್ದಾರೆ. ದಿ ಸ್ಲೋಪ್ ಆಫ್ ದಿ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ 3, -4 ಆ್ಯಂಡ್ -1, 5. ದಿ ಸ್ಟ್ರೈಟ್ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ 2 ಪಾಯಿಂಟ್ ಕೊಟ್ಟಿರ್ತಾರೆ ನಮಗೆ. ಇಲ್ಲಿ ನಾವೇನು ಕಂಡುಹಿಡಿಬೇಕು ಅಂತ ಇಂಪಾರ್ಟೆಂಟ್ ನೋಡಬೇಕು. ದಿ ಸ್ಲೋಪ್ ಆಫ್ ದಿ ಲೈನ್, ವಿ ಫೈಂಡ್ ದಿ ಸ್ಲೋಪ್ ವೆನ್ 2 ಪಾಯಿಂಟ್ಸ್ ಆರ್ ಗಿವನ್. ಸೊ ಫಸ್ಟ್ ಪಾಯಿಂಟ್ಸನ್ನು ನಾವು x1 y1 ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟನ್ನು x2 ಮತ್ತು y2 ಅಂತ ಕರಿತೀವಿ. ಈಗ ನಮಗೆ ಒಂದು ಫಾರ್ಮುಲಾ ಇರುತ್ತೆ ಸ್ಲೋಪ್ ಆಫ್ ದಿ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ಗೆ. m = y2 - y1 ಡಿವೈಡ್ ಬೈ x2 - x1 ಅಂತ. ಇಲ್ಲಿ ಫಿಲ್ ಮಾಡ್ತೀವಿ. y2 ವ್ಯಾಲ್ಯೂಸ್ 5 ಮೈನಸ್ y1 ವ್ಯಾಲ್ಯೂ -4 ಡಿವೈಡ್ ಬೈ x2 ವ್ಯಾಲ್ಯೂ ಬಂದು -1 ಮೈನಸ್ x1 ವ್ಯಾಲ್ಯೂ ಬಂದು 3. ಈ 5 ಹಾಗೆ ಬರಿಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 4. ಬೋತ್ ಆರ್ ಮೈನಸ್ ಇದ್ದರೆ ಹ್ಯಾಡ್ ಮಾಡಬೇಕು, ಮೈನಸ್ ಸಿಂಬಲನ್ನು ಹಾಗೆ ಬರೀಬೇಕು. ಆವಾಗ ಇಲ್ಲೇನು ಬರುತ್ತೆ, 5 + 4 9, 9/-4 ಬರುತ್ತೆ. ಇದನ್ನು ನಾವು -9/4 ಅಂತಲೂ ಕರಿಬೋದು. ಸೊ ಈಗ ನಮಗೆ ಆಪ್ಷನಲ್ಲಿ ನೋಡಬೇಕು -9/4 ಯಾವುದಿದೆ ಅಂತ. ಆಪ್ಷನ್ 4 ಇರುತ್ತೆ. ಇದು ಕರೆಕ್ಟಾಗಿ ಬರುತ್ತೆ, ಆಪ್ಷನ್ 4. ಸೊ ನೆಕ್ಸ್ಟ್ ಲೆಕ್ಕಾಗಿ ಹೋಗ್ತೀವಿ ನಾವು. ನೆಕ್ಸ್ಟ್ ಪ್ರಾಬ್ಲಮನ್ನು ನಾವು ನೋಡ್ತಿದ್ದೀವಿ. ಸೊ ಇದು DCET 2024 ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ದಿ ಅಕ್ಯೂಟ್ ಆ್ಯಂಗಲ್ ಆಫ್ ಎ ಇನ್ಕ್ಲಿನೇಷನ್ ಮೇಡ್ ಬೈ ದಿ ಲೈನ್ 3x - 3y - 2 = 0 ವಿತ್ ಪಾಸಿಟಿವ್ ಡೈರೆಕ್ಷನ್. ಈಗ ನಾವೇನು ಫೈಂಡ್ ಮಾಡಬೇಕು ಅಂದರೆ ದಿ ಅಕ್ಯೂಟ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್, ಥೀಟಾನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ನಮ್ಗೆ ಏನು ಕೊಟ್ಟಿದ್ದಾನೆ, ಗಿವನ್ ಈಕ್ವೇಷನ್ ಕೊಟ್ಟಿದ್ದಾನೆ. ಸೊ ಥೀಟಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಸ್ಲೋಪ್ m = tan θ ಬರುತ್ತೆ. ಅದೇ ಸ್ಲೋಪ್ ಒಂದು ಲೈನ್ ಕೊಟ್ಟಿದ್ರೆ ಏನು ಕರಿತೀವಿ, -a/b ಕೊಡ್ತೀವಿ. ದಿಸ್ ಈಸ್ ಫಾರ್ಮುಲಾ ಫಾರ್ ದಿ ಸ್ಲೋಪ್ ಆಫ್ ದಿ ಸ್ಟ್ರೈಟ್ ಲೈನ್. ದಿ ಸ್ಲೋಪ್ ಅಂದರೆ ನಮಗೆ tan θ = -a/b. ಹಿಯರ್ ವಿ ಫೈಂಡ್ tan θ ಹಂಗೆ ಇರುತ್ತೆ, ಆ್ಯಂಗಲ್ ಫೈಂಡ್ ಮಾಡಬೇಕು. ಮೈನಸ್ ಇಲ್ಲಿ ಎ ವ್ಯಾಲ್ಯೂ ಎಷ್ಟು ಬರುತ್ತೆ, a = 3, b = -3 ಬರುತ್ತೆ. ಸೊ ಇಲ್ಲಿ ಎ ವ್ಯಾಲ್ಯೂ 3 ಇದೆ ಬರೀಬೇಕು. ಡಿವೈಡ್ ಬೈ ಬಿ ವ್ಯಾಲ್ಯೂ -3 ಬರುತ್ತೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಇಫ್ tan θ = 1, ಸೊ tan 45 ಡಿಗ್ರಿ = 1. ಸೊ ಇವಾಗ ವಾಟ್ ಇಸ್ ಥೀಟಾ, ದೇರ್ಫೋರ್ ಥೀಟಾ = 45 ಡಿಗ್ರಿ. tan 45 = 1, tan θ = 1. ಎರಡು ಕಂಪೇರ್ ಮಾಡ್ತೀವಿ. θ = 45 ಡಿಗ್ರಿ. ಸೊ ಅವಾಗ ಆಪ್ಷನ್ ನೋಡ್ತೀವಿ 45 ಡಿಗ್ರಿ. ಈ ಕ್ವಶನಲ್ಲಿ ದಿ ಆಪ್ಷನ್ 3 45 ಡಿಗ್ರಿ ಕರೆಕ್ಟ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅನದರ್ ಕ್ವಶನ್ಗೆ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ಗೆ ಇದು DCET 2022ನಲ್ಲಿ ನಮಗೆ ಕೊಟ್ಟಿದ್ದಾರೆ. DCET 22 ದಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಫೈಂಡ್ ಮಾಡಬೇಕು. ಆ್ಯಂಗಲ್ ಫೈಂಡ್ ಮಾಡಬೇಕು. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ನಮಗೆಲ್ಲ ಗೊತ್ತಿದೆ. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಅದು tan θ, m = tan θ. tan θ ಇಟ್ ಈಸ್ ಕಾಲ್ಡ್ ಸ್ಲೋಪ್ ಆಫ್ ದಿ ಲೈನ್. ಸೊ ದಿಸ್ ಈಸ್ -a/b. ಯಾಕಂದರೆ ಇಲ್ಲಿ ಲೈನ್ ಕೊಟ್ಟಿದ್ದಾನೆ. ಹಿಯರ್ ನಮಗೆ ಇಲ್ಲಿ a = 1, b = 1. ಸೊ ಇದರಲ್ಲಿ ಫಿಲ್ ಮಾಡ್ತೀವಿ. -1/1 ಟೋಟಲ್ -1 ಬರುತ್ತೆ. ಇಲ್ಲಿ tan θ = -1 ಇದೆ. tan - θ = -1 ಬರುತ್ತೆ. ಸೊ tan -45 ಡಿಗ್ರಿ = -1. θ = -π/4. ಇದರಲ್ಲಿ ರೇಡಿಯನಲ್ಲಿ ಬರಿಬೋದು. tan -π/4 = -1. ಸೊ ದೇರ್ಫೋರ್ θ = -π/4. ಆಪ್ಷನ್ ನೋಡ್ಬೇಕು, ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೊ ಆನ್ಸರ್ ಎ ಬರುತ್ತೆ. ಸಿಮಿಲರ್ ನೆಕ್ಸ್ಟ್ ಪ್ರೀವಿಯಸ್ ಕ್ವಶನ್. ದಿ ಸ್ಲೋಪ್ ಆಫ್ ದಿ ಲೈನ್ ಪರ್ಪೆಂಡಿಕ್ಯುಲರ್ ಟು ದಿ ಲೈನ್ 3x - 2y + 1 = 0. ಇದು DCET 2021 ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ದಿ ಸ್ಲೋಪ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಲೈನ್. ಸೊ ಫಸ್ಟ್ ಗಿವನ್ ಈಕ್ವೇಷನ್ಗೆ ಸ್ಲೋಪ್ ಕಂಡುಹಿಡಿಬೇಕು. ಸ್ಲೋಪ್ m = -a/b.
ಸೊ ಇಲ್ಲಿ ಎ ಈಕ್ವಲ್ಸ್ ಎಷ್ಟು 3 ಇರುತ್ತೆ, ಬಿ ಈಕ್ವಲ್ಸ್ ಎಷ್ಟು -2 ಇರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಸ್ಲೋಪ್ ಎಮ್ ಅನ್ನು -3/-2 ಅಂದರೆ 3/2 ಬರುತ್ತೆ. ಈಗ ಪರ್ಪೆಂಡಿಕ್ಯುಲರ್ ಲೈನ್ ನಾವು ನೋಡಿದೀವಿ, ಪರ್ಪೆಂಡಿಕ್ಯುಲರ್ ಅಂದರೆ m1 × m2 = -1 ಬರುತ್ತೆ. ಈಗ ನಾವು m2 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ -1 ಇದು m1 ಅಂತ ಕರಿತೀವಿ ಗಿವನ್ ಲೈನ್. ಸೊ ಡಿವೈಡ್ ಬೈ m2 = -1/m1 ಬರುತ್ತೆ. -1/3/2 ಇದು ಡಿನಾಮಿನೇಟರ್ ನ್ಯೂಮರೇಟರ್ -2/3 ಬರುತ್ತೆ. So -2/3 is the perpendicular to the slope of the given line. Given line of slope m1 right, and perpendicular to slope m2. So m1 × m2 is equal to -1. So m2 value -1/m1. m1 value we find ಮಾಡಿರ್ತೀವಿ given equations of line ಈ ತರ ಕಂಡುಹಿಡಿತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀವಿ. ಇದು ಈ ಕ್ವಶನ್ ಬಂದು DCET 2019 ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸ್ಲೋಪ್ ಅಂಡ್ y ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದಿ ಲೈನ್ 6x - 4y + 3 = 0. ಈಗ ಫಸ್ಟ್ ಸ್ಲೋಪ್ ಕಂಡುಹಿಡಿಬೇಕು. ಸೊ ಹಿಯರ್ ರೈಟ್ ದಟ್ a = 6, b = -4, c = 3 ಬರ್ದು ಕೊಟ್ಟಿರ್ತೀವಿ. ನೆಕ್ಸ್ಟ್ ಸ್ಲೋಪ್ ಆಫ್ ದಿ ಲೈನ್ ನಮಗೆಲ್ಲ ಗೊತ್ತಿದೆ, m = -a/b ಅಂತ ಸ್ಲೋಪ್ ಆಫ್ ದಿ ಲೈನ್. ಸೊ ಮೈನಸ್ ಹಾಗೆ ಬರಿತೀವಿ, a ವ್ಯಾಲ್ಯೂ 6 ಇರುತ್ತೆ, b ವ್ಯಾಲ್ಯೂ -4 ಇರುತ್ತೆ. ಸೊ ಈಗ ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. 2 3s are 6, 2 2s are 4, 3/2 ಬರುತ್ತೆ. ಸ್ಲೋಪ್ ಕಂಡುಹಿಡಿದಾಯ್ತು. ಮತ್ತೆ y ಇಂಟರ್ಸೆಪ್ಟ್ ಕಂಡುಹಿಡಿಬೇಕು ನಾವೀಗ. ಸೊ y ಇಂಟರ್ಸೆಪ್ಟ್ ಫಾರ್ಮುಲಾ ನಮಗೆ ಗೊತ್ತಿದೆ, y ಇಂಟರ್ಸೆಪ್ಟ್ -c/b. -c ಬರಿತೀವಿ, c ವ್ಯಾಲ್ಯೂ ಬಂದು 3 ಇದೆ, b ವ್ಯಾಲ್ಯೂ ಬಂದು -4 ಇದೆ. ಅವಾಗ ನಮಗೆ 3/4 ಬರುತ್ತೆ. ಸೊ ನಮಗೆ 3/2 ಮತ್ತು 3/4 ಇರ್ತಕ್ಕಂಥದ್ದು. ಸ್ಲೋಪ್ ಬಂದರೆ 3/2 ಆ್ಯಂಡ್ y ಇಂಟರ್ಸೆಪ್ಟು 3/4. 3/2 ಆ್ಯಂಡ್ 3/4, 3/2 ಆ್ಯಂಡ್ 3/4 ನೋಡ್ತೀವಿ, ಆಪ್ಷನ್ ಎ ಕರೆಕ್ಟ್ ಇರ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀವಿ. ಇದು DCET 2025 ಅಲ್ಲಿ ದಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ ಈಸ್ 5/4 ಆ್ಯಂಡ್ y ಇಂಟರ್ಸೆಪ್ಟ್ ಈಸ್ 3, ದೆನ್ ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್. ನಾವೀಗ ಇಂಪಾರ್ಟೆಂಟ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, ನಮಗೆ ಆ್ಯಂಗಲ್ ಕೊಟ್ಟಿದ್ದಾನೆ. ಆ್ಯಂಗಲ್ ಕೊಟ್ಟರೆ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ವಾಟ್ ಇಸ್ ದ ಸ್ಲೋಪ್? f = tan θ, tan π/4. tan π/4 ಅಂದರೆ 1, ಸ್ಲೋಪ್ ಬಂತು. ಅಂಡ್ y ಇಂಟರ್ಸೆಪ್ಟ್ ಇದೆ. ಸ್ಲೋಪ್ ಅಂಡ್ y ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್ ಈಸ್, ಇಲ್ಲಿ ಸ್ಲೋಪ್ ಆ್ಯಂಡ್ y ಇಂಟರ್ಸೆಪ್ಟ್ form of line is, slope and y intercept form of the line is y = mx + c. ಈಗ y = m ವ್ಯಾಲ್ಯೂ ಕಂಡುಹಿಡಿದಿದ್ದೀವಿ 1 × x + c ವ್ಯಾಲ್ಯೂ ಇಸ್ ಗಿವನ್, c = 3, y ಇಂಟರ್ಸೆಪ್ಟು 3 ಬರಿತೀವಿ. y = x + 3 ಬರುತ್ತೆ. ಇನ್ ಜನರಲ್ ಇಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಬರಿಬೋದು, y ಈ ಕಡೆ ಶಿಫ್ಟ್ ಆಗುತ್ತೆ, ಶಿಫ್ಟ್ ಆದರೆ -y + 3 = 0. ಇದಾದರೂ ಇರ್ಬೋದು, ಇದಾದರೂ ಇರ್ಬೋದು, ಆಪ್ಷನ್ ನೋಡ್ತೀವಿ ನಾವು. ಸೊ y = x + 3 ಇರುತ್ತೆ. ಗಿವನ್ ಇಕ್ವೇಷನ್ y = x + 3. ಒಂದು ವೇಳೆ y = x + 3 ಕೊಟ್ಟಿಲ್ಲ ಅಂದರೆ ಜನರಲ್ ಇಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಕೊಟ್ಟರೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿ ಬರುತ್ತೆ. ನೆಕ್ಸ್ಟ್ ಆಂಧ್ರ ಪ್ರಾಬ್ಲಮ್ಗೆ ಹೋಗ್ತೀವಿ. ಪ್ರೀವಿಯಸ್ ಪ್ರಾಬ್ಲಮ್ DCET 2025 ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಇಸ್ ಪಾಸಸ್ ಥ್ರೂ ದಿ ಒನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ದಿ ಲೈನ್. ಯಾವುದೇ ಲೈನ್ ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್ ಇದ್ದರೆ ದಿ ಸ್ಲೋಪ್ m = 0. ಇಫ್ ದಿ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, if the line parallel to x-axis ಇದ್ರೆ then slope m = 0. ಸೊ ಇದು ನಮ್ಗೆ ಗೊತ್ತಿರಬೇಕು, ಸ್ಲೋಪ್ m = 0. ಸೊ ಇದು 1 ಪಾಯಿಂಟ್ ಫಾರ್ಮುಲಾ, m is 0. ವಾಟ್ ಇಸ್ ದ 1 ಪಾಯಿಂಟ್ ಫಾರ್ಮ್? ದಿ ಸ್ಲೋಪ್ ಅಂಡ್ ಪಾಯಿಂಟ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್ ಈಸ್ slope and point form of line is, ಒಂದು ಸ್ಲೋಪು ಒಂದು ಪಾಯಿಂಟ್ ಫಾರ್ಮ್ ಇದ್ದರೆ y - y1 = m × x - x1.
ಇಲ್ಲಿ ಗಿವನ್ ಏನು, ದಿ ಗಿವನ್ ಪಾಯಿಂಟು x1 y1 ನಮಗೆ ಕೊಟ್ಟಿರ್ತಾನೆ. ಇಲ್ಲಿ y ಮೈನಸ್ ಬಟ್ ದ y1 ಈಸ್ 4, m ಈಕ್ವಲ್ಸ್ 0, 0 ಇಂಟು ಎನಿಥಿಂಗ್ ಇಸ್ ಕಾಲ್ಡ್ 0. ಸೊ ಇಲ್ಲಿ y ಮೈನಸ್ 4 ಈಕ್ವಲ್ ಟು 0. ಸೊ ಆಪ್ಷನ್ ನೋಡ್ತೀವಿ, y ಮೈನಸ್ 4 ಈಕ್ವಲ್ ಟು 0. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಇರುತ್ತೆ, ಅದೇ ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದರ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಇಸ್ ಗಿವನ್. ಈ ಕ್ವೆಶನ್ ಬಂದು DCET 2024 ಅಲ್ಲಿ ಕೊಟ್ಟಿದ್ದಾನೆ. ದಿ ಸ್ಲೋಪ್ ಆಫ್ ದಿ ಲೈನ್ ಈಸ್ ಪಾಸಸ್ ಥ್ರೂ ದಿ ಪಾಯಿಂಟ್. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈಕ್ವೇಷನ್ ಇಲ್ಲ, 2 ಪಾಯಿಂಟ್ ಕೊಟ್ಟಿದ್ದಾನೆ. ಸೊ ಹಿಯರ್ ಭಾಳ ಇಂಪಾರ್ಟೆಂಟು, ದಿ ಸ್ಲೋಪ್ ಆಫ್ ದಿ ಸ್ಟ್ರೈಟ್ ಲೈನನ್ನು ಕ್ಯಾಲ್ಕುಲೇಟ್ ಫೈನ್ ಮಾಡಬೇಕು. ಸ್ಲೋಪ್ ಫೈನ್ ಮಾಡಬೇಕಾದ್ರೆ ಇದನ್ನು ಗಿವನ್ ಈಕ್ವೇಷನಲ್ಲಿ ಫಸ್ಟ್ ಪಾಯಿಂಟನ್ನು x1 y1 ಅಂತ ಕರಿತೀವಿ, ಸೆಕೆಂಡ್ ಪಾಯಿಂಟನ್ನು x2 y2 ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಸ್ಲೋಪ್? m ಈಕ್ವಲ್ಸ್ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1. ಸ್ಲೋಪ್ m. ಅವಾಗ ನಾವು y2 ಪಾಯಿಂಟ್ ಅಂದರೆ -3 ಇರುತ್ತೆ, ಬರ್ಕೋಬೇಕು. ಮೈನಸ್ y1 ಅನ್ನು 2 ಅಂತ ಬರ್ಕೋಬೇಕು. ಡಿವೈಡ್ ಬೈ x2 ಇಸ್ 5 ಅಂತ ಇರುತ್ತೆ. ಮೈನಸ್ x1 ಬಂದು 1 ಇರುತ್ತೆ. ಎರಡೂ ಮೈನಸ್ ಇದ್ರೆ -5 ಅಂತ ಕರಿತೀವಿ, ಆ್ಯಡ್ ಮಾಡ್ತೀವಿ. 5 - 1 ಅಂದರೆ 4. ಸೊ ನಮಗೆ ದಿ ಸ್ಲೋಪ್ m ಈಕ್ವಲ್ಸ್ -5/4. ಫೋರ್ತ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಅದೇ ನೆಕ್ಸ್ಟ್ ಕ್ವಶನ್ ಹೋಗ್ತಿದ್ದೀವಿ. DCET 2024 ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಕ್ವಶನ್ನು. ಸೊ ಇಫ್ ದಿ ಸ್ಲೋಪ್ ಆಫ್ ದಿ ಸ್ಟ್ರೈಟ್ ಲೈನ್ ಈಸ್ -3/2 ಆ್ಯಂಡ್ y-intercept ಈಸ್ 5/2, ದೆನ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಈಸ್. ನಮಗೆ ಸ್ಲೋಪ್ ಆ್ಯಂಡ್ y-intercept ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್. ಸೊ ನಮಗೆ ಗೊತ್ತಿದೆ ಹಿಯರ್ m ಈಕ್ವಲ್ಸ್ ಸ್ಲೋಪ್ ಅಂದರೆ m ಅಂತ ಕರಿತೀವಿ. m ಈಕ್ವಲ್ಸ್ -3/2 ಇದೆ, c ಈಕ್ವಲ್ಸ್ 5/2 ಇದೆ. ಸ್ಲೋಪ್ ಆ್ಯಂಡ್ y-intercept ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್ ಈಸ್ ಸ್ಲೋಪ್ ಆ್ಯಂಡ್ y-intercept ಫಾರ್ಮ್ ಆಫ್ ಲೈನ್ ಎರಡಿದ್ರೆ y ಈಕ್ವಲ್ಸ್ mx ಪ್ಲಸ್ c. ಇದು ಸ್ಲೋಪ್ ಆ್ಯಂಡ್ y-intercept ಫಾರ್ಮ್. ಹಿಯರ್ y ಈಕ್ವಲ್ಸ್ m ವ್ಯಾಲ್ಯೂ ಇಸ್ ಗಿವನ್ -3/2 x ಪ್ಲಸ್ c ವ್ಯಾಲ್ಯೂ y-intercept ಈಸ್ ಗಿವನ್ 5/2 ಕೊಟ್ಟಿರ್ತಾರೆ. 2 ಕಾಮನ್ ತೆಗಿತೀವಿ, 2 ಇಸ್ ಗೋಸ್ ಟು ದಿ ಸೈಡ್. ಅವಾಗ 2y ಈಕ್ವಲ್ಸ್ -3x ಪ್ಲಸ್ 5. 2 ಕಾಮನ್ ತೆಗಿತೀವಿ, ಕಾಮನ್ ತೆಗೆದು 2 × y 2y. ಈಗ ನಾವು x ಇಸ್ ನೆಗೆಟಿವ್ ಇದೆ, ಎಕ್ಸ್ನ ಈ ಕಡೆ ಎಲ್ಲ ಶಿಫ್ಟ್ ಮಾಡಿಬಿಡ್ತೀವಿ. ಈಗ +3x ಪ್ಲಸ್ 2y, ಈ 5 ಈ ಕಡೆ ಬಂದರೆ -5 = 0. ಸೊ ಈಗ ನಾವು ನೋಡ್ತಿದ್ದೀವಿ 3x ಪ್ಲಸ್ 2y -5 ಡ್ಯೂ ಟು ಶಿಫ್ಟಿಂಗ್ ರೂಲ್. -3x ಈ ಕಡೆ ಶಿಫ್ಟ್ ಆದರೆ +3x ಆಗುತ್ತೆ, +5 ಈ ಕಡೆ ಬಂದರೆ -5 ಆಗುತ್ತೆ, +2y ಇಲ್ಲೇ ಇರುತ್ತೆ. 3x ಪ್ಲಸ್ 2y -5 = 0. ಸೊ ಇದು ನೋಡ್ತೀವಿ ಆಪ್ಷನ್ ಎಲ್ಲಿದೆ ಅಂತ, 3x ಪ್ಲಸ್ 2y -5. ಸೊ ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಿದ್ದೀವಿ. ಪ್ರಿವಿಯಸ್ ಇಯರ್ ಕ್ವಶನ್ನು DCET 2022 ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಕ್ವಶನ್ನು. ದಿ ಈಕ್ವೇಷನ್ ಆಫ್ ಲೈನ್ ಪಾಸಸ್ ಥ್ರೂ ದಿ ಪಾಯಿಂಟ್ಸ್. ಸೊ 1, -2 ಆ್ಯಂಡ್ 2, 1 ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಈಕ್ವೇಷನ್. ದಿ ಈಕ್ವೇಷನ್ ಆಫ್ ದಿ ಲೈನ್ 2 ಪಾಯಿಂಟ್ಸ್ ಫಾರ್ಮ್. ಸೊ y ಮೈನಸ್ y1 ಈಕ್ವಲ್ಸ್, ಸೊ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 into x minus x1. So this is when they find the equation of straight line passes through the line joining points or 2 points. ಇದನ್ನು x1 y1 ಅಂತ ಕರಿತೀವಿ ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ನ x2 y2 ಅಂತ ಕರಿತೀವಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. y1 ವ್ಯಾಲ್ಯೂ -2 ಇದೆ, ಬ್ರ್ಯಾಕೆಟಲ್ಲಿ ಬರಿತೀವಿ. y2 ವ್ಯಾಲ್ಯೂ 1 ಇದೆ, ಬರಿತೀವಿ. y1 ವ್ಯಾಲ್ಯೂ -2 ಇದೆ, ಬ್ರ್ಯಾಕೆಟ್ ಯೂಸ್ ಮಾಡಬೇಕು, ನೆಗೆಟಿವ್ ಇದ್ದರೆ. ಡಿವೈಡ್ ಬೈ x2 ವ್ಯಾಲ್ಯೂ ನೋಡ್ತೀವಿ 2 ಇದೆ, x2 ವ್ಯಾಲ್ಯೂ ಮೈನಸ್ x1 ವ್ಯಾಲ್ಯೂ 1 ಇದೆ, ಇಂಟು x ಮೈನಸ್ x1 ವ್ಯಾಲ್ಯೂ 1. ಒನ್ಸ್ ಅಗೇನ್ ಟು ಚೆಕ್ ಮಾಡ್ಬೋದು ಇಲ್ಲಿ. y ಮೈನಸ್ y1 ಈಸ್ -2 ಈಕ್ವಲ್ಸ್ y2 ಈಸ್ 1 ಮೈನಸ್ y1 ಈಸ್ -2 ಆ್ಯಂಡ್ ಡಿವೈಡ್ ಬೈ x2 ಈಸ್ 2 ಆ್ಯಂಡ್ x1 ಈಸ್ 1. x ಮೈನಸ್ x1 ಈಸ್ 1. ಸಿಂಪ್ಲಿಫೈ ಮಾಡ್ತೀವಿ. y ಪ್ಲಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 1 + 2 ಅಂದರೆ 3 ಆಗಿಬಿಡುತ್ತೆ. 2 - 1 ಅಂದರೆ 1 ಆಗಿಬಿಡುತ್ತೆ, x ಮೈನಸ್ 1. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತೀವಿ. y ಪ್ಲಸ್ 2 ಆಗಿ ಇಟ್ಕೊತೀವಿ. 3 ಈಸ್ ಮಲ್ಟಿಪ್ಲೈ ಟು ನೈಬರಿಂಗ್ ಬ್ರ್ಯಾಕೆಟ್ 3x ಮೈನಸ್ 3 ಬರುತ್ತೆ. ಈಗ ಈ ಕಡೆ y ಶಿಫ್ಟ್ ಮಾಡ್ತೀವಿ. ಶಿಫ್ಟ್ ಮಾಡಿದ್ರೆ ನಮ್ಗೇನು ಬರುತ್ತೆ? 3x. y ಈ ಕಡೆ ಬಂದರೆ -y, 2 ಈ ಕಡೆ ಬಂದರೆ -2 ಆ್ಯಂಡ್ -3 ಇಲ್ಲೇ ಇರುತ್ತೆ, = 0. ಸೊ ನಮ್ಗೆ ಸಿಗ್ತಕ್ಕಂಥ ಈಕ್ವೇಷನ್ ಏನು ಬರುತ್ತೆ ಇಲ್ಲಿ? ಸೊ 3x - y ಬೋತ್ ಆರ್ ಮೈನಸ್,
ಆ್ಯಡ್ ಮಾಡ್ತೀವಿ -5 = 0. ಸೊ ಈಗ ನಮಗೆ ಈ 3x - 5 -5 ಬಂದಿದೆ ಈಕ್ವೇಷನ್ನು. ಅದನ್ನು ಕರೆಕ್ಟಾಗಿ ನಾವು ಕಂಡುಹಿಡಿದು ನೋಡ್ತೀವಿ 4 ಆಪ್ಷನಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ. 3x - 5 -5 = 0 ನೋಡಿ, ಆಪ್ಷನ್ ಸಿ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಗೆ ಹೋಗ್ತಾ ಇದ್ದೀವಿ. ಸೊ DCET 2019, ದಿ ಈಕ್ವೇಷನ್ ಆಫ್ ಲೈನ್ ಜಾಯ್ನಿಂಗ್ ದಿ ಪಾಯಿಂಟ್ಸ್ 1, 3 ಆ್ಯಂಡ್ 2, -4 ಈಸ್. ಇಲ್ಲೂ ಅಷ್ಟೇ ಸೇಮ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. 2 ಪಾಯಿಂಟ್ಸ್ ಕೊಟ್ಟಿರ್ತಾನೆ. ಗಿವನ್ ಫಾರ್ಮುಲಾ ಬಂದು ಸೊ ನಮಗೆ y - y1 = y2 - y1 / x2 - x1 × x - x1. ಇದು 2 ಪಾಯಿಂಟ್ ಫಾರ್ಮುಲಾ. ಫೈಂಡ್ ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಸ್ ಥ್ರೂ ದಿ 2 ಪಾಯಿಂಟ್ಸ್. ಸೊ ಇಲ್ಲಿ ಫಸ್ಟ್ ಪಾಯಿಂಟನ್ನು x1 y1 ಅಂತ ಕರಿತೀವಿ, ಸೆಕೆಂಡ್ ಪಾಯಿಂಟನ್ನು x2 y2 ಅಂತ ಕರಿತೀವಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. y - y1 ವ್ಯಾಲ್ಯೂ 3 ಇರುತ್ತೆ, ಈಕ್ವಲ್ಸ್ y2 ವ್ಯಾಲ್ಯೂ -4 y1 ವ್ಯಾಲ್ಯೂ 3 / x2 ವ್ಯಾಲ್ಯೂ 2 x1 ವ್ಯಾಲ್ಯೂ 1 × x1 ವ್ಯಾಲ್ಯೂ 1. y - 3 ಇಲ್ಲೇ ಇದೆ, ಸಿಂಪ್ಲಿಫೈ ಮಾಡ್ತೀವಿ. ಬೋತ್ ಆರ್ ಮೈನಸ್ ಗೆಟ್ ಆ್ಯಡ್ -7, 2 - 1 ಅಂದರೆ 1 ಆಗುತ್ತೆ, x - 1. ಈಗ ನಮಗಿಲ್ಲಿ y - 3 = -7 ಮಲ್ಟಿಪ್ಲೈ ಮಾಡ್ತೀವಿ. -7x -+7 1 7. ಈಗ ಇಲ್ಲಿ ನೆಗೆಟಿವ್ x ಇರೋದ್ರಿಂದ ಶಿಫ್ಟೆಡ್ ಟು ರೈಟ್, +7x ಆಗುತ್ತೆ, +y ಅಲ್ಲೇ ಇರುತ್ತೆ, -3 ಅಲ್ಲೇ ಇರುತ್ತೆ. ಈ 7 ಶಿಫ್ಟ್ ಆಯ್ತು ಅಂದರೆ -7 ಆಗುತ್ತೆ, =0. 7x + y ಬೋತ್ ಆರ್ ಮೈನಸ್, ಆ್ಯಡ್ ಮಾಡ್ತೀವಿ, =0. ಈಗ ಇಲ್ಲಿ ನಾವು ನೋಡ್ತಿದ್ದೀವಿ, ನಮ್ಗೆ ಸಿಕ್ಕಿರ್ತಕ್ಕಂಥದ್ದು 7x ಇರಬೇಕು, +1y ಇರಬೇಕು, -10 = 0. ಸೊ 7x + y -10, ಆಪ್ಷನ್ 2 ಬಿ ನೋಡಿ. 7x + y -10 = 0. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ DCET 2025 ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ವಾಟ್ ಈಸ್ ದಿ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ ಪಾಸಸ್ ಥ್ರೂ ದಿ ಪಾಯಿಂಟ್ಸ್? 2 ಪಾಯಿಂಟ್ ಸಿಮಿಲರ್ ಟು ಇಲ್ಲಿ ಫಸ್ಟ್ ಪಾಯಿಂಟನ್ನು ನಾವು x1 y1 ಅಂತ ಕರಿತೀವಿ, ಆ್ಯಂಡ್ ಸೆಕೆಂಡ್ ಪಾಯಿಂಟನ್ನು x2 y2 ಅಂತ ಕರಿತೀವಿ. ಆ್ಯಂಡ್ ಸೇಮ್ ಸಿಮಿಲರ್ ಫಾರ್ಮುಲಾ, ಇಫ್ 2 ಪಾಯಿಂಟ್ಸ್ ಆರ್ ಗಿವನ್ ದೆನ್ ದಿ ಈಕ್ವೇಷನ್ ಆಫ್ ಲೈನ್ ಈಸ್ y - y1 = y2 - y1 / x2 - x1 × x - x1. ಈಗ y - y1 ನೋಡ್ಬೋದು. y1 ವ್ಯಾಲ್ಯೂ 5 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. y2 ವ್ಯಾಲ್ಯೂ ಬಂದು 2 ಇರುತ್ತೆ, ಆ್ಯಂಡ್ y2 ವ್ಯಾಲ್ಯೂ 5 ಇರುತ್ತೆ, y2 ವ್ಯಾಲ್ಯೂ 2 ಇರುತ್ತೆ, y1 ವ್ಯಾಲ್ಯೂ 5 ಇರುತ್ತೆ, / x2 ವ್ಯಾಲ್ಯೂ ನೋಡ್ತಿದ್ದೀವಿ. x2 ವ್ಯಾಲ್ಯೂ 3 x1 ವ್ಯಾಲ್ಯೂ 1, x - x1 ವ್ಯಾಲ್ಯೂ 1. ಈ ಥರ ನೀಟಾಗಿ ಕೇರ್ಫುಲ್ಲಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ y - 5, ಈಗ ಇಲ್ಲಿ ಒಂದು ಪ್ಲಸ್ ಮೈನಸ್ ಸಬ್ಟ್ರಾಕ್ಟ್ ಮಾಡಬೇಕು. 5 ಅಲ್ಲಿ 2 ಹೋದರೆ 3 ಇರುತ್ತೆ, -3 ಆಗುತ್ತೆ, 3 - 1 2, x - 1. ಈಗ ಡಿನಾಮಿನೇಟ್ರ್ ಈ ಕಡೆ ಮಲ್ಟಿಪ್ಲೈ ಮಾಡ್ತೀವಿ, ನ್ಯೂಮರೇಟ್ರು ರೈಟ್ ಸೈಡಿಗೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ 2 × y, 2y - 2 5 = 10 = -3x -+3. ಈ ಥರ ನಾವು ಮಲ್ಟಿಪ್ಲೈ ಐತಿ ನೈಬರಿಂಗ್ ಬ್ರ್ಯಾಕೆಟ್ಗೆ ಇದು ಮಲ್ಟಿಪ್ಲೈ ಮಾಡ್ತೀವಿ. ಈಗ ನೆಗೆಟಿವ್ ಇರೋದ್ರೆ ಎಕ್ಸು, ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀವಿ, ಅವಾಗ +3x ಆಗುತ್ತೆ, +2y ಇಲ್ಲೇ ಇರುತ್ತೆ, -10 ಇಲ್ಲೇ ಇರುತ್ತೆ, +3 ಈ ಕಡೆ ಬಂದರೆ -3 = 0 ಆಗಿಬಿಡುತ್ತೆ. ಅವಾಗ 3x + 2y ಬೋತ್ ಆರ್ ಮೈನಸ್ ಗೆಟ್ ಆ್ಯಡ್ -13 = 0. ಈಗ ನೋಡ್ತೀವಿ ಆಪ್ಷನ್ 3x + 2y -13 = 0 ಇದೆ ಅಂತ ನೋಡ್ತೀವಿ. ಆಪ್ಷನ್ ನಂಬರ್ 3 ನೋಡ್ಬೋದು. 3x + 2y -13 = 0 ಕರೆಕ್ಟ್ ಆಪ್ಷನ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ಅದರ್ ಕ್ವಶನ್ಸು DCET 2020 ನೋಡ್ಬೋದು. ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ 1, 3 ಆ್ಯಂಡ್ ಹ್ಯಾವಿಂಗ್ ಸ್ಲೋಪ್ -2 ಈಸ್. ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ, ಒಂದು ಸ್ಲೋಪ್ ಕೊಟ್ಟಿದ್ದಾನೆ. ಸೊ ಒಂದು ಪಾಯಿಂಟನ್ನು ನಾವು x1 y1 ಅಂತ ಕರಿಬೋದು, ಸ್ಲೋಪನ್ನು m ಅಂತ ಕರಿಬೋದು. ಸೊ ಹಿಯರ್ m = ಎಷ್ಟಿರುತ್ತೆ? m = -2 ಇದೆ. ಒಂದು ಪಾಯಿಂಟ್ ಫಾರ್ಮುಲಾ ಬಂದರೆ y - y1 = m × x - x1. This is the one point form of the straight line. Here y - y1 ವ್ಯಾಲ್ಯೂ 3 ಇರುತ್ತೆ, m ವ್ಯಾಲ್ಯೂ -2 ಇದೆ, x - x1 1 ಇರುತ್ತೆ. ಸೊ y - 3 = -2 × x - 2x, -× -+2 1 2.
ಎಕ್ಸ್ ನೆಗೆಟಿವ್ ಇರೋದ್ರಿಂದ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀವಿ. ಈಗ ಅವಾಗ 2x ಪ್ಲಸ್ ವೈ -3 ಇಲ್ಲೇ ಇರುತ್ತೆ. ಈ 2 ಈ ಕಡೆ ಬಂದರೆ -2 ಆಗುತ್ತೆ, ಈಕ್ವಲ್ ಟು 0. 2x ಪ್ಲಸ್ ವೈ -5 ಈಕ್ವಲ್ ಟು 0. ಈಗ ನಮಗೆ ನೋಡ್ಬೋದು 2x ಪ್ಲಸ್ ವೈ -5 ಈಕ್ವಲ್ ಟು 0. 2x ಪ್ಲಸ್ ವೈ -5 ಈಕ್ವಲ್ ಟು 0. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀವಿ. DCET 2018 ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ದಿ ಇಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ 1, 3 ಆ್ಯಂಡ್ ಹ್ಯಾವಿಂಗ್ ಸ್ಲೋಪ್ m ಈಕ್ವಲ್ ಟು ಹಾಫ್ ಅಂತ. ಇದು ಒಂದು ಪಾಯಿಂಟನ್ನು ನಾವು x1 y1 ಅಂತ ಕರಿತೀವಿ. ಸೊ m ಈಕ್ವಲ್ಸ್ ಹಾಫ್ ಇರುತ್ತೆ. ಸೊ ದಿಸ್ ಈಸ್ ಸ್ಲೋಪ್ ಅಂಡ್ ಒನ್ ಪಾಯಿಂಟ್ ಫಾರ್ಮ್. ಈಕ್ವೇಷನ್ ಆಫ್ ಲೈನ್ ಈಸ್ y ಮೈನಸ್ y1 ಈಕ್ವಲ್ಸ್ m ಇಂಟು x ಮೈನಸ್ x1. y1 ವ್ಯಾಲ್ಯೂ ನೋಡ್ಬೋದು, ಇಲ್ಲಿ 3 ಇದೆ. m ವ್ಯಾಲ್ಯೂ ನೋಡ್ಬೋದು ಹಾಫ್ ಇದೆ, ಬರ್ಕೊಳ್ತೀವಿ. x ಮೈನಸ್ x1 ಅಂದರೆ 1 ಬರುತ್ತೆ. ಈಗ 2 ಈಸ್ ಡಿನಾಮಿನೇಟರ್, ಈ ಕಡೆ ಶಿಫ್ಟ್ ಮಾಡ್ತೀವಿ. ಮಲ್ಟಿಪ್ಲೈ 2y -6 ಈಕ್ವಲ್ ಟು x -1. x ಈಸ್ ಪಾಸಿಟಿವ್ ಇದೆ, ಈ ಕಡೆ ಶಿಫ್ಟ್ ಮಾಡ್ತೀವಿ. x -2y ಪ್ಲಸ್ 6 ಆಗುತ್ತೆ. ಡ್ಯೂ ಟು ಶಿಫ್ಟಿಂಗ್ ರೂಲ್ +6 -1 ರಿಟೈನ್ ಇರುತ್ತೆ, ಈಕ್ವಲ್ ಟು 0. x -2y ಪ್ಲಸ್ ಮೈನಸ್ ಇದು ಸಬ್ಟ್ರಾಕ್ಟ್ ಮಾಡ್ತೀವಿ, +5 ಈಸ್ ಈಕ್ವಲ್ ಟು 0. ಸೊ x -2y ಪ್ಲಸ್ 5 ಈಸ್ ಈಕ್ವಲ್ ಟು 0. ಮತ್ತೊಂದು ಸಾರಿ ನೋಡಿ. ಈಗ ಒನ್ ಪಾಯಿಂಟ್ ಫಾರ್ಮ್. ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಸ್ ಥ್ರೂ ದಿ ಪಾಯಿಂಟ್ 1, 3 ಆ್ಯಂಡ್ ಹ್ಯಾವಿಂಗ್ ಸ್ಲೋಪ್ ಪ್ಲಸ್ ಹಾಫ್. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. y ಮೈನಸ್ y1 ವ್ಯಾಲ್ಯೂ 3 ಈಕ್ವಲ್ಸ್ m ವ್ಯಾಲ್ಯೂ ಹಾಫ್, x ಮೈನಸ್ x1 ವ್ಯಾಲ್ಯೂ 1. 2 ಈ ಕಡೆ ಮಲ್ಟಿಪ್ಲೈ ಮಾಡ್ತೀವಿ. 2y ಮೈನಸ್ 3 2s are 6 ಈಕ್ವಲ್ ಟು 1 ಈ ಕಡೆ ಮಲ್ಟಿಪ್ಲೈ ಮಾಡ್ತೀವಿ, x -1. Then y is shifted to this side, so it becomes negative, and -6 it becomes positive. The 6 minus plus 5. ಆಪ್ಷನ್ ನೋಡ್ಬೋದು. ಆಪ್ಷನ್ ಯಾವುದು ಇಲ್ಲ, ಇಟ್ ಈಸ್ ಅನ್ ಎರರ್ ಇದೆ. ಇಟ್ ಕ್ಯಾನ್ ಬಿ ಕನೆಕ್ಟೆಡ್ ಟು ದಿ ಕ್ವಶನ್ಸ್. ಸೊ ನಮಗೆ ಇಲ್ಲಿ ಪ್ರಾಬ್ಲಮಲ್ಲಿ, ಗಿವನ್ ಪ್ರಾಬ್ಲಮಲ್ಲಿ x -2y ಪ್ಲಸ್ 5 ಇರಬೇಕು. ನೋಡಿ, ಇಲ್ಲಿ ಈ ಒಂದು ಆಪ್ಷನ್ ನೋಡ್ಬೋದು, x -2y ಇಲ್ಲೂ ಇದೆ ಮತ್ತು ಇಲ್ಲೂ ಇದೆ. ದಿ ಗಿವನ್ ಆಪ್ಷನ್ ಎರರ್ ಇರುತ್ತೆ. ಅದು ಯಾವುದಾದ್ರೂ ಒಂದರಲ್ಲಿ ನಾವು +5 ಈಕ್ವಲ್ ಟು 0 ಮಾಡ್ಕೋಬೋದು, ಆಪ್ಷನ್ ಕರೆಕ್ಟ್ ಮಾಡ್ಬೋದು. ಈ ಥರ ಕೊಟ್ಟರೆ ನಿಮಗೆ ಗ್ರೇಸ್ ಮಾರ್ಕ್ ಬರುತ್ತೆ. ಕ್ವಶನ್ಸಲ್ಲಿ ಎರರ್ ಇರುತ್ತೆ, ಆನ್ಸರು ನಾವು ಕರೆಕ್ಟ್ ಮಾಡ್ಕೋಬೋದು ಅದಕ್ಕೆ. ಸೊ ನೀವು ಈ ಥರ ಎರಡು ಎರರ್ ಆನ್ಸರ್ ಬಂದರೆ ನೀವು ಯಾವುದಾದ್ರೂ ಟಿಕ್ ಮಾಡ್ಬೋದು. ಸೊ ಒನ್ಸು 2 ಸಾರಿ ವೆರಿಫೈ ಮಾಡ್ಕೊಳ್ಳಿ. ಕ್ವಶನಲ್ಲಿ ಆನ್ಸರ್ ರಾಂಗ್ ಬಂದಿದ್ರೆ ನಿಮಗೆ ಯಾವುದಾದ್ರೂ ಎರಡರಲ್ಲಿ ಒಂದು ಹಾಕಿ. ಯಾಕಂದರೆ x -2y ಯಾವುದಾದ್ರೂ ಎರಡರಲ್ಲಿ ಒಂದು ಹಾಕಿದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟು ಅದರ್ ಕ್ವಶನ್ಗೆ ಹೋಗ್ಬೋದು ನಾವು. DCET 2021 ಕ್ವಶನ್ನು. ಇಫ್ ದಿ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ ಪಾಸಸ್ ಥ್ರೂ ದಿ ಪಾಯಿಂಟ್ 2, 3 ಆ್ಯಂಡ್ ಪ್ಯಾರಲ್ ಟು ದಿ ಲೈನ್, ಒಂದು ಲೈನ್ ಕೊಟ್ಟಿದ್ದಾನೆ. ಲೈನ್ ಈಸ್ ಗಿವನ್ ಟು ಡಿಟರ್ಮೈನ್ ದಿ ಸ್ಲೋಪ್ ಆಫ್ ದಿ ಲೈನ್. ಇದನ್ನು ಲೈನ್ ಏನು ಕೊಡ್ತಾರೆ ಅಂದರೆ ನಾವು ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ. ಇದನ್ನು 1 ಪಾಯಿಂಟ್ ಫಾರ್ಮುಲಾ ಅಂತಲೇ ಕರಿತೀವಿ, 2, 3 ಅಂತ. ಇದನ್ನು 2 ಮೆಥಡಲ್ಲಿ ಮಾಡ್ಬೋದು ನಾವು. ಎರಡು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಶಾರ್ಟ್ ಕಟ್ ಮೆಥಡು, ಒಂದು ಫಾರ್ಮುಲಾ ಮೆಥಡ್. 1 ಪಾಯಿಂಟ್ ಫಾರ್ಮುಲಾದಲ್ಲಿ ಇದನ್ನು x1 y1 ಅಂತ ಕರಿತೀವಿ. ಇಲ್ಲಿ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಬೇಕು. m ಈಕ್ವಲ್ಸ್ -a/b. ಸೊ m ಈಕ್ವಲ್ಸ್ -a ವ್ಯಾಲ್ಯೂ 2 ಬರುತ್ತೆ, b ವ್ಯಾಲ್ಯೂ 3 ಇರುತ್ತೆ. ಇಷ್ಟು/b. ಇದು m ವ್ಯಾಲ್ಯೂ ಫೈಂಡ್ ಮಾಡ್ತೀವಿ. m ಅಂಡ್ 1 ಪಾಯಿಂಟ್ ಫಾರ್ಮುಲಾ ನಮಗೆ ಗೊತ್ತಿದೆ. y -y1 ಈಕ್ವಲ್ಸ್ m ಇಂಟು x -x1. y1 ಅಂದರೆ ನಮಗೆ 3 ಇದೆ, ಈಕ್ವಲ್ಸ್ m ವ್ಯಾಲ್ಯೂ ಬಂದು -2/3 ಬರುತ್ತೆ. x -x1 ಬಂದು ನಮಗೆ 2 ಇರುತ್ತೆ. ಕ್ಯಾಲ್ಕುಲೇಟ್ ಮಾಡ್ತೀವಿ. 3y -3 3s are 9 ಈಕ್ವಲ್ಸ್ -2x -(-) ಕರಿತೀವಿ. ಈ ಮೈನಸ್ ನೆಗೆಟಿವ್ ಇರೋದ್ರಿಂದ x ಈ ಕಡೆ ಶಿಫ್ಟ್ ಮಾಡ್ತೀವಿ. ಆವಾಗ 2x ಪ್ಲಸ್ 3y -9 -4 ಈಕ್ವಲ್ ಟು 0. ಅವಾಗ 2x ಪ್ಲಸ್ 3y -13 ಈಕ್ವಲ್ ಟು 0. ಈ ಥರನೂ ಬರುತ್ತೆ. ಇದನ್ನು ಅವಾಗ ನಮಗೆ ಆಪ್ಷನ್ ಆಗುತ್ತೆ 2x ಪ್ಲಸ್ 3y -13 ಈಕ್ವಲ್ ಟು 0. ಸೊ 3x ಪ್ಲಸ್ 2y -13 ಈಕ್ವಲ್ ಟು 0. ಆಪ್ಷನ್ ಸಿ ಆಗಿರುತ್ತೆ. ಆರ್ ಇದನ್ನು ಪ್ಯಾರಲಲ್ ಇರೋದ್ರಿಂದ ಬೇರೆ ಮೆಥಡ್, ಶಾರ್ಟ್ ಕಟ್ ಮೆಥಡನ್ನು ನಾವು ಯೂಸ್ ಮಾಡ್ಬೋದು. ಆಪ್ಷನ್ನು
ಆಪ್ಷನ್ 1 ಕರೆಕ್ಟ್ ಇದೆ. 2x ಪ್ಲಸ್ 3y ಮೈನಸ್ 13 ಈಕ್ವಲ್ ಟು 0. ಆಪ್ಷನ್ 1 ಕರೆಕ್ಟ್ ಇದೆ. ಸೊ ಆರ್ ಇಕ್ವೇಷನ್ ಅನ್ನು ನಾವು ಅದರ ಬೇರೆ ಮೆಥಡಲ್ಲೂ ಕ್ಯಾಲ್ಕುಲೇಟ್ ಮಾಡ್ಬೋದು ಪ್ಯಾರಲಲ್ ಇದ್ದಾಗ ನಮಗೆ. ಸೊ 2x ಪ್ಲಸ್ 3y ಪ್ಲಸ್ ಕೆ ಈಸ್ ಈಕ್ವಲ್ ಟು 0 ಇದನ್ನು ನಾವು ಯೂಸ್ ಮಾಡ್ತೀವಿ ಫಾರ್ಮುಲನ್ನು. ಸೊ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 2 ಇಂಟು ಎಕ್ಸ್ ವ್ಯಾಲ್ಯೂ 2 ಪ್ಲಸ್ 3 ಇಂಟು ವೈ ವ್ಯಾಲ್ಯೂ 3 ಪ್ಲಸ್ ಕೆ ಈಸ್ ಈಕ್ವಲ್ ಟು 0. ಸೊ 2 2s are 4 ಪ್ಲಸ್ 3 3s are 9 ಪ್ಲಸ್ ಕೆ ಈಕ್ವಲ್ ಟು 0. ಸೊ ಅವಾಗ ನಮಗೆ ಇದು 13 ಆಗುತ್ತೆ. ಈ ಕೆ ಈಕ್ವಲ್ಸ್ ಏನು ಬರುತ್ತೆ, ಮೈನಸ್ 13 ಬರುತ್ತೆ. ಸೊ ಗಿವನ್ ಈಕ್ವೇಷನಲ್ಲಿ ತುಂಬಿಡ್ತೀವಿ ನಾವು. ಸೊ ವಾಟ್ ಈಸ್ ದಿಸ್ 2x ಪ್ಲಸ್ 3y ಇಲ್ಲಿ ಕೆ ವ್ಯಾಲ್ಯೂ ಇದರಲ್ಲಿ ಈಕ್ವೇಷನ್ 1 ಕೆ ವ್ಯಾಲ್ಯೂ ಅದ್ರಲ್ಲಿ ತುಂಬಿಡ್ತೀವಿ ಮೈನಸ್ 13 ಈಕ್ವಲ್ ಟು 0. ಸೊ ನಮಗೆ ಎರಡು ಮೆಥಡಲ್ಲೂ ಸೇಮು 2x ಪ್ಲಸ್ 3y ಮೈನಸ್ 13 ಈಕ್ವಲ್ ಟು 0. ನೀವು ಯಾವುದಾದ್ರೂ ಒಂದು ಮೆಥಡನ್ನು ಯೂಸ್ ಮಾಡ್ಬೋದು. ಸೊ ಇದು ನಿಮಗೆ ಸುಲಭ ಅಂದರೆ ಫಸ್ಟ್ ಮೆಥಡು, ಅದು ಸೆಕೆಂಡ್ ಮೆಥಡ್ ಈಸಿ ಅಂದರೆ ಸೆಕೆಂಡ್ ಮೆಥಡು. ಎರಡರಲ್ಲಿ ಯಾವುದಾದ್ರೂ ಕಂಡುಹಿಡಿಬೋದು. ಸೊ ಆಪ್ಷನ್ ಎ 2x ಪ್ಲಸ್ 3y ಮೈನಸ್ 13 ಈಕ್ವಲ್ ಟು 0 ಎರಡರಲ್ಲೂ ಸೇಮ್ ಬರುತ್ತೆ ನಮಗೆ ಆನ್ಸರು. ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀವಿ. ಸೊ ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಸ್ ಥ್ರೂ ದಿ ಪಾಯಿಂಟ್ ಮೈನಸ್ 2, 3 ಆ್ಯಂಡ್ ಪ್ಯಾರಲ್ ಟು ದಿ ಲೈನ್. ಸಿಮಿಲರ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೇಮ್ ನಾವು ಇಲ್ಲಿ ಒಂದು x1 y1 ಅಂತ ಕರಿತೀವಿ. ಇಲ್ಲಿ ಸ್ಲೋಪ್ m ಈಕ್ವಲ್ ಟು ಮೈನಸ್ a ಬೈ b. ಸೊ ಮೈನಸ್ a ಅಂದರೆ 5, b ಅಂದರೆ 3 ಕಂಡುಹಿಡ್ಕೊತೀವಿ. ಸೊ ನಮ್ಗೆ ಆವಾಗಲೇ ನಾವು ಕಲ್ತಿದ್ದೀವಿ ಇನ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ. ಸೊ ಇಲ್ಲಿ ನಮಗೆ ಫಸ್ಟು 5x ಪ್ಲಸ್ 3y ಪ್ಲಸ್ ಕೆ ಈಕ್ವಲ್ ಟು 0. ದಿಸ್ ಈಸ್ ದ ರಿಕ್ವೈರ್ಡ್ ಇಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ ಪ್ಯಾರಲ್ ಟು ದಿ ಗಿವನ್ ಲೈನ್ ಅಂತ. ಎಕ್ಸ್ ವ್ಯಾಲ್ಯೂ ನಾವು -2 ತಗೋಬೋದು. 5 ಇಂಟು -2 ಪ್ಲಸ್ 3 ಇಂಟು ವೈ ವ್ಯಾಲ್ಯೂ 3 ತೆಗಿಬೋದು ಪ್ಲಸ್ ಕೆ ಈಕ್ವಲ್ ಟು 0. ಕೆ ವ್ಯಾಲ್ಯೂ ಫೈಂಡ್ ಮಾಡ್ತೀವಿ. -10 ಪ್ಲಸ್ 9 ಪ್ಲಸ್ ಕೆ ಈಕ್ವಲ್ ಟು 0. ಇಲ್ಲಿ -1 ಬರುತ್ತೆ. -1 ಪ್ಲಸ್ ಕೆ ಈಕ್ವಲ್ ಟು 0. ಅವಾಗ ಕೆ ಈಕ್ವಲ್ಸ್ ಟು 1. ದಿ ಕೆ ವ್ಯಾಲ್ಯೂ ದಿ ಗಿವನ್ ಈಕ್ವೇಷನ್ 1 ಅಲ್ಲಿ ತುಂಬಿದ್ರೆ ನಮಗೆ 5x ಪ್ಲಸ್ 3y ಪ್ಲಸ್ 1 ಈಕ್ವಲ್ ಟು 0. ಸೊ ನಮಗೆ 5x ಪ್ಲಸ್ 3y ಪ್ಲಸ್ 1 ಈಕ್ವಲ್ ಟು 0. ದಿಸ್ ಆಪ್ಷನ್ ನಂಬರ್ 2 ನೋಡಿ, 5x ಪ್ಲಸ್ 3y ಪ್ಲಸ್ 1 ಈಕ್ವಲ್ ಟು 0 ಕರೆಕ್ಟ್ ಆಗಿರೋದು. ಈ ಮೆಥಡ್ ಆದರೂ ಮಾಡ್ಬೋದು ಅಥವಾ 1 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡಾದರೂ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನು DCET 2017 ನೋಡ್ಬೋದು. ದಿ ಈಕ್ವೇಷನ್ ಟು ದಿ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ -6, 7 ಆ್ಯಂಡ್ ಪ್ಯಾರಲ್ ಟು ದಿ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ 3, 4 ಆ್ಯಂಡ್ 6, -8 is. ಇಲ್ಲಿ ನಮಗೆ 2 ಪಾಯಿಂಟ್ ಕೊಟ್ಟಿದ್ದಾನೆ. ವಾಟ್ ಇಸ್ ದ ಪಾಯಿಂಟ್ಸ್ ಆರ್ ಗಿವನ್ ಟು ಡಿಟರ್ಮೈನ್ ದಿ ಸ್ಲೋಪ್ ಆಫ್ ದಿ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್. ಸೊ ಇದನ್ನು ನಮಗೆ ಈ 2 ಪಾಯಿಂಟನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. 2 ಪಾಯಿಂಟ್ ಫಾರ್ಮುಲಾ ಕೊಟ್ಟರೆ ನಮ್ಗೆ ಗೊತ್ತಿದೆ. ಫಸ್ಟ್ ಪಾಯಿಂಟನ್ನು x1 y1 ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟನ್ನು x2 y2 ಅಂತ ಕರಿತೀವಿ. ಸ್ಲೋಪ್ m ಈಕ್ವಲ್ಸ್ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1. ಇದು ಫೆಮಿಲಿಯರ್ ಫಾರ್ಮುಲಾ ನಮಗೆಲ್ಲ ಗೊತ್ತಿದೆ. ಸೊ y2 ವ್ಯಾಲ್ಯೂ ನೋಡ್ಬೋದು -8 ಇದೆ, ಮೈನಸ್ y1 ವ್ಯಾಲ್ಯೂ 4 ಇದೆ, ಡಿವೈಡ್ ಬೈ x2 ವ್ಯಾಲ್ಯೂ 6 ಮೈನಸ್ x1 ವ್ಯಾಲ್ಯೂ 3. ಬೋತ್ ಆರ್ ಮೈನಸ್ ಇದ್ರೆ ಆ್ಯಡ್ ಮಾಡ್ತೀವಿ, -12 ಆಗುತ್ತೆ. 6 - 3 ಅಂದರೆ 3 ಆಗುತ್ತೆ. 3 1s 3 4s ಬರುತ್ತೆ. -4 m ವ್ಯಾಲ್ಯೂ. ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಲ್ಲಿ 1 ಪಾಯಿಂಟ್ ಇದೆ, ಅದನ್ನು x1 y1 ಅಂತ ಕರಿತೀವಿ. ಸ್ಲೋಪ್ ಆ್ಯಂಡ್ 1 ಪಾಯಿಂಟ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್. ಸೊ ನಮ್ಮದು y ಮೈನಸ್ y1 ಈಕ್ವಲ್ಸ್ m ಇಂಟು x ಮೈನಸ್ x1. ಇದು ಸ್ಲೋಪ್ 1 ಪಾಯಿಂಟ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್. ಈಗ y ಮೈನಸ್ y1 ಬಂದು 7 ಇದೆ, ಈಕ್ವಲ್ಸ್ m ವ್ಯಾಲ್ಯೂ ಬಂದು -4 ಕಂಡು ಹಿಡಿದಿರ್ತೀವಿ. x ಮೈನಸ್ x1 ವ್ಯಾಲ್ಯೂ -6 ಹೀಗಿರುತ್ತೆ. ಸೊ y ಮೈನಸ್ 7 ಈಕ್ವಲ್ಸ್ -4 ಇಂಟು x ಮೈನಸ್ 4x ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 6 4s 24. ಈಗ x ನೆಗೆಟಿವ್ ಇರೋದ್ರಿಂದ ಈ ಕಡೆ ಶಿಫ್ಟ್ ಮಾಡ್ತೀವಿ. ಸೊ ಅವಾಗ ನಮ್ಗೆ ಏನು ಬರುತ್ತೆ ಅಂದರೆ 4x ಪ್ಲಸ್ y -7. ಈ -24 ಈ ಕಡೆ ಬಂದರೆ +24 ಈಕ್ವಲ್ ಟು 0. 4x ಪ್ಲಸ್ y. ಈಗ 24ಅಲ್ಲಿ 7 ಹೋಯ್ತು ಅಂತಂದರೆ 17 ಪ್ಲಸ್ 17 ಈಕ್ವಲ್ ಟು 0. ಸೊ ಈಗ ನಾವು ಆಪ್ಷನ್ ನೋಡ್ತೀವಿ. 4x ಪ್ಲಸ್ y ಪ್ಲಸ್ 17. 4x ಪ್ಲಸ್ y ಪ್ಲಸ್ 17 ಈಕ್ವಲ್ ಟು 0. ಆಪ್ಷನ್ ನಂಬರ್ 4 ನೋಡಿ, 4x ಪ್ಲಸ್ y
ಪ್ಲಸ್ 17 ಈಕ್ವಲ್ ಟು 0 ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ನೆಕ್ಸ್ಟ್ ಅದರ್ ಕ್ವಶನ್ಸ್ ನೋಡ್ಬೋದು. ನಮಗೆ DCET 2024 ಕೊಟ್ಟಿದ್ದಾನೆ. ದಿ ಲೈನ್ ಪರ್ಪೆಂಡಿಕ್ಯುಲರ್ ಟು ದಿ ಲೈನ್, ದಿ ಗಿವನ್ ಲೈನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಲೈನ್ 5x - y + 1 = 0 ಆನ್ ಪಾಸಸ್ ದಿ ಪಾಯಿಂಟ್. ಈಗ ಪರ್ಪೆಂಡಿಕ್ಯುಲರ್ ಲೈನನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಪರ್ಪೆಂಡಿಕ್ಯುಲರ್ ಟು ದಿ ಈಕ್ವೇಷನ್ಸ್ ಆಫ್ ಸ್ಟ್ರೈಟ್ ಲೈನ್. ಈಗ ನಮಗೆ ಈ ಪಾಯಿಂಟನ್ನು x1 y1 ಅಂತ ಕರಿತೀವಿ. ಸೊ ಇದನ್ನ ಲೈನ್ ಕೊಟ್ಟಿದ್ದಾನೆ. ಇದು ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ m = -a/b ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಮೈನಸ್ a ವ್ಯಾಲ್ಯೂ 5, b ವ್ಯಾಲ್ಯೂ -1, 5 ಬರುತ್ತೆ ಸ್ಲೋಪ್ m ವ್ಯಾಲ್ಯೂ. ದಿ ಪರ್ಪೆಂಡಿಕ್ಯುಲರ್ ಟು ದಿ ಈಕ್ವೇಷನ್ಸ್ ಆಫ್ ಸ್ಟ್ರೈಟ್ ಲೈನ್ ಬಂದು y - y1 = -1/m × x - x1. ಈ ಈಕ್ವೇಷನ್ಸ್ ಆಫ್ ದಿ ಸ್ಟ್ರೈಟ್ ಲೈನನ್ನು ಯೂಸ್ ಮಾಡ್ತೀವಿ. ಸೊ y1 ವ್ಯಾಲ್ಯೂ ಬಂದು 3 ಇರುತ್ತೆ, ಈಕ್ವಲ್ಸ್ -1/m ವ್ಯಾಲ್ಯೂ ಫೈಂಡ್ ಮಾಡಿದ್ದೀವಿ 5 × x - x1 ವ್ಯಾಲ್ಯೂ 2. ಈ 5 ಈ ಕಡೆ ಮಲ್ಟಿಪ್ಲೈ ಮಾಡ್ತೀವಿ. 5y - 5 3 = 15 ಈಕ್ವಲ್ಸ್ -x - × +2 ಬರುತ್ತೆ. ಈ x ನೆಗೆಟಿವ್ ಇರೋದ್ರಿಂದ ಈ ಕಡೆ ಶಿಫ್ಟ್ ಮಾಡ್ಕೊತೀವಿ. x + 5y - 15, ಈ +2 ಈ ಕಡೆ ಬಂದರೆ -2 = 0. x + 5y - 17 = 0. ಸೊ x + 5y - 17 = 0, x + 5y - 17 = 0. ಆಪ್ಷನ್ 3 ಇರುತ್ತೆ. ಸೊ ಇದಕ್ಕೆ ಅದರ್ ಮೆಥಡನ್ನು ಯೂಸ್ ಮಾಡ್ಬೋದು. ಒಂದು ಲೈನು ಒಂದು ಪಾಯಿಂಟ್ ಕೊಟ್ಟಿದ್ರೆ. ಈಗ ಇನ್ನೊಂದು ಮೆಥಡ್ ನೋಡ್ತಿದ್ದೀವಿ ನಾವು, ಆರ್ ಮೆಥಡನ್ನು. ಇದರಲ್ಲೂ ಬೇಕಾದ್ರೆ ನಾವು ಮಾಡ್ಬೋದು. ಸೊ ಇವಾಗ ಎಕ್ಸ್ ಆ್ಯಂಡ್ ವೈ ಕೋಎಫಿಷಿಯೆಂಟನ್ನು ಇಂಟರ್ಚೇಂಜ್ ಮಾಡಿ ನಾವು ಈಕ್ವೇಷನನ್ನು ಬರ್ಕೋಬೇಕು. ಎಕ್ಸ್ ಕೋಎಫಿಷಿಯೆಂಟು ಇಲ್ಲಿ 5x ಇದೆ, ವೈ ಕೋಎಫಿಷಿಯೆಂಟ್ -1 ಇದೆ. ಅವಾಗ ನಾವೇನು ಮಾಡ್ತೀವಿ, ಸೊ ಎಕ್ಸ್ಗೆ -1 ಮಲ್ಟಿಪ್ಲೈ ಮಾಡ್ತೀವಿ, -x ಆಗುತ್ತೆ. ವೈಗೆ ನಾವು +5 ಮಾಡ್ತೀವಿ, +5y + k = 0. ಈ ಮೆಥಡನ್ನು ಯೂಸ್ ಮಾಡ್ತೀವಿ ಈಕ್ವೇಷನನ್ನು. ಅವಾಗ ಎಕ್ಸ್ ವ್ಯಾಲ್ಯೂ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಎಕ್ಸ್ ವ್ಯಾಲ್ಯೂ 2 ಇರುತ್ತೆ, -2, 5, ವೈ ವ್ಯಾಲ್ಯೂ 3 ಇದೆ, +k = 0 ಆಗುತ್ತೆ. ಸೊ ಅವಾಗ ನಮಗೆ 5 3 = 15, -2 - 15 + k = 0. ಸೊ k = ನಮಗೇನು ಬರುತ್ತೆ, -17. ಈ ಕಡೆ ಬಂದರೆ +17 ಆಗುತ್ತೆ. ಸೊ ಇವಾಗ ನಾವು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನಲ್ಲಿ ಗಿವನಲ್ಲಿ ತುಂಬ್ತೀವಿ ಇದರಲ್ಲಿ. ಸೊ -x - 5y +17 = 0. ಅಗೈನ್ ಮೈನಸಿಂದ ಎಲ್ಲ ಈಕ್ವೇಷನ್ ಮಲ್ಟಿಪ್ಲೈ ಮಾಡ್ತೀವಿ. x + 5y - 17 = 0. ಸೊ ಈ ಮೆಥಡಲ್ಲಾದರೂ ಮಾಡಿ, ಈ ಮೆಥಡಲ್ಲಾದರೂ ಮಾಡಿ. ಯು ಸೆಲೆಕ್ಟ್ ಯಾವುದಾದ್ರೂ ಒಂದು ಮೆಥಡನ್ನು ಟು ಫೈಂಡ್ ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್. ನೆಕ್ಸ್ಟ್ ಹೋಗ್ತೀವಿ ನಾವು. ನೆಕ್ಸ್ಟ್ ಕ್ವಶನ್ನು DCET 2018 ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಸ್ ಥ್ರೂ ದಿ ಪಾಯಿಂಟ್ ಅಂದರೆ ಆರಿಜಿನ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ದಿ ಲೈನ್ ಕೊಟ್ಟಿದ್ದಾನೆ. 5x - 4y - 1 = 0. ಇಲ್ಲಿ ಒಂದು ಪಾಯಿಂಟ್ ಆರಿಜಿನ್ ಅಂದರೆ ನಮಗೆ ಒಂದು ಪಾಯಿಂಟ್ ಬರುತ್ತೆ. ಆ ಪಾಯಿಂಟನ್ನು 0, 0 ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಒನ್ ಪಾಯಿಂಟ್ ಫಾರ್ಮ್. ಸೊ ಈಗ ನಮಗೆ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪರ್ಪೆಂಡಿಕ್ಯುಲರ್ ಟು ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ನಮ್ಗೆ ಗೊತ್ತಿದೆ. y - y1 = -1/m × x - x1. m ಅಂದರೆ ಇದರಲ್ಲಿ ಕಂಡುಹಿಡ್ಕೊತೀವಿ ಸ್ಲೋಪ್ m. m = -a/b -5/-4. ಸೊ ಏನು ಬರುತ್ತೆ ಇಲ್ಲಿ ನಮಗೆ 5/4 ಸಿಗುತ್ತೆ m ವ್ಯಾಲ್ಯೂ. ಇಲ್ಲಿ x1 0, y1 0. ಸೊ y - y1 ಅಂದರೆ 0, -1/5/4 × x - x1 0. ಯಾಕಂದರೆ ದಿ ಗಿವನ್ ಲೈನ್ ಪಾಸಸ್ ಥ್ರೂ ದಿ ಪಾಯಿಂಟ್ ಆರಿಜಿನ್ ಇರುತ್ತೆ. ಇದನ್ನು ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್ ಅಂತ ಕರಿತೀವಿ. ಸೊ y = -4/5 × x ಆಗುತ್ತೆ. ಈ 5 ಈ ಕಡೆ ಬರುತ್ತೆ. ಸೊ 5y = -4x. ಈ ಶಿಫ್ಟ್ ಮಾಡ್ತೀವಿ ಈ ಕಡೆಗೆ. 4x + 5y = 0. ದಿ ಗಿವನ್ ಈಕ್ವೇಷನ್ಸ್ ಆಫ್ ಸ್ಟ್ರೈಟ್ ಲೈನ್. ಇದು ರಿಕ್ವೈರ್ಡ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಆಗಿರುತ್ತೆ. 4x + 5y ಇರಬೇಕು. 4x + 5y ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ಆನ್ಸರ್ ಕ್ವಶನ್ DCET 2022ನಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಶೋ ದಟ್ ದಿ ಗಿವನ್ ಲೈನ್ಸ್ ಆರ್ ಪ್ಯಾರಲಲ್ ಆರ್ ಪರ್ಪೆಂಡಿಕ್ಯುಲರ್ ಅಂತ. ಈಗ x - 2y = 4 ಆ್ಯಂಡ್ 2x + y = 3 ಆರ್ ಪ್ಯಾರಲಲ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ತೋರಿಸ್ಕೊಡ್ಬೇಕು. ನಮಗೆ ಕಂಡೀಷನ್ ಗೊತ್ತಿದೆ, ಪ್ಯಾರಲಲ್ ಕಂಡೀಷನ್ನು. ಸೊ ಕಂಡೀಷನ್ ಫಾರ್ ಪ್ಯಾರಲಲ್, ಫಸ್ಟ್ ಕಂಡೀಷನ್ ಪ್ಯಾರಲಲ್ ಕಂಡೀಷನ್ ಏನು,
ದಿ ಗಿವನ್ ಲೈನ್ಸ್ ಆರ್ ಪ್ಯಾರಲಲ್ ಅಂದರೆ m1 ಈಕ್ವಲ್ಸ್ m2. ಆ್ಯಂಡ್ ಪರ್ಪೆಂಡಿಕ್ಯುಲರ್ ಅಂದರೆ ನಮಗೇನು ಪರ್ಪೆಂಡಿಕ್ಯುಲರ್ ಕಂಡೀಷನ್ನು m1 ಇಂಟು m2 ಈಕ್ವಲ್ಸ್ -1. ಈ ಎರಡು ಕಂಡೀಷನ್ ಇರುತ್ತೆ. ಸೊ ಇದರಲ್ಲಿ ಫಸ್ಟ್ ಒನ್ನಲ್ಲಿ m1 ಕ್ಯಾಲ್ಕುಲೇಟ್ ಮಾಡ್ತೀವಿ. m1 ಈಕ್ವಲ್ಸ್ -a/b. ಈಗ ಮೈನಸ್ a ವ್ಯಾಲ್ಯೂ 1 ಇರುತ್ತೆ, b ವ್ಯಾಲ್ಯೂ -2 ಇರುತ್ತೆ. ಸೊ ದಟ್ ಈಸ್ m1 ಈಕ್ವಲ್ಸ್ 1/2. ಅದೇ ರೀತಿ m2 ಕಂಡುಹಿಡಿತೀವಿ. m2 ಈಸ್ ಈಕ್ವಲ್ ಟು -a/b. ಸೊ -2/b ಅಂದರೆ 1 ಈಕ್ವಲ್ಸ್ -2. ಸೊ ಗಿವನ್ ಈಕ್ವೇಷನ್ ನೋಡ್ತೀವಿ. m1 ಈಸ್ ನಾಟ್ ಈಕ್ವಲ್ ಟು m2. m1 ಈಸ್ ನಾಟ್ ಈಕ್ವಲ್ ಟು m2. ಇಟ್ ಈಸ್ ನಾಟ್ ಎ ಪ್ಯಾರಲಲ್. ಆ್ಯಂಡ್ ಪರ್ಪೆಂಡಿಕ್ಯುಲರ್ ಚೆಕ್ ಮಾಡ್ತೀವಿ. m1 ಬಂದು ಎಷ್ಟಿದೆ? ಸೊ m1 ಅಂದರೆ ಹಾಫು ಇಂಟು m2 ಅಂದರೆ -2. ಸೊ 2 ಕ್ಯಾನ್ಸಲ್ ಆಗುತ್ತೆ, 2 1s ಈಸ್ ಈಕ್ವಲ್ ಟು -1. ದೇರ್ಫೋರ್ ದಿ ಗಿವನ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಅಂದರೆ ಆಪ್ಷನ್ ಏನಾಗುತ್ತೆ? ಬಿ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಅದರ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ಗೆ ಹೋಗ್ತಿದ್ದೀವಿ. DCET 2023ನಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ. ಎರಡು ಲೈನ್ ಕೊಟ್ಟಿದ್ದಾರೆ. ಇದು ಏನಕ್ಕೆ ಫಸ್ಟ್ ಲೈನ್ ಈಸ್ ಯೂಸ್ಡ್ ಟು ಸ್ಲೋಪ್ m1 ಆ್ಯಂಡ್ ಸೆಕೆಂಡ್ ಲೈನ್ ಈಸ್ ಯೂಸ್ಡ್ ಟು ಸ್ಲೋಪ್ m2. ಇಫ್ 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇದ್ದರೆ ವಿ ಫೈಂಡ್ ದಟ್. ಸೊ m1 ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ -a/b. ಇಲ್ಲಿ a ವ್ಯಾಲ್ಯೂ ಬಂದು ಏನೇ ಇದೆ, ಡಿವೈಡ್ ಬೈ b ವ್ಯಾಲ್ಯೂ b ವೇ ಇದೆ, -a/b ಸೇಮ್ ಇರುತ್ತೆ, -a/b. ಆ್ಯಂಡ್ m2 ಹೋಗ್ತೀವಿ. m2 -a/b ಫಾರ್ಮುಲಾ ಮೈನಸ್ a ವ್ಯಾಲ್ಯೂ ಬಂದು a' ಅಂತ ಕರಿತೀವಿ, b ವ್ಯಾಲ್ಯೂ ಬಂದು b' ಅಂತ ಕರಿತೀವಿ. ಈ ಆರ್ m1 ಆ್ಯಂಡ್ m2. ದಿ ಗಿವನ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಕಂಡೀಷನ್. ವಾಟ್ ಈಸ್ ಪರ್ಪೆಂಡಿಕ್ಯುಲರ್ ಕಂಡೀಷನ್? m1 ಇಂಟು m2 ಈಸ್ ಈಕ್ವಲ್ ಟು -1. m1 ವ್ಯಾಲ್ಯೂ ಏನಿದೆ? -a/b ಇದೆ. m2 ವ್ಯಾಲ್ಯೂ ಏನಿದೆ? -a'/b' ಈಸ್ ಈಕ್ವಲ್ ಟು -1 ಅಂತ. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. a ಇಂಟು a' ಡಿವೈಡ್ ಬೈ b ಇಂಟು b' ಈಕ್ವಲ್ಸ್ -1. ಇದನ್ನು ಈ ಕಡೆ ಮಲ್ಟಿಪ್ಲೈ ಮಾಡ್ತೀವಿ. ನೋಡಿ, a ಇಂಟು a' ಈಕ್ವಲ್ಸ್ -b ಇಂಟು b'. ಇದು ಈ ಕಡೆ ಬರುತ್ತೆ. ಆವಾಗ a ಇಂಟು a' ಪ್ಲಸ್ b ಇಂಟು b' ಈಕ್ವಲ್ಸ್ 0. ನೋಡ್ಬೋದು, a ಇಂಟು a' ಪ್ಲಸ್ b ಇಂಟು b' ಈಕ್ವಲ್ ಟು 0. ಸೊ a ಇಂಟು a' ಪ್ಲಸ್ b ಇಂಟು b' ಈಕ್ವಲ್ ಟು 0. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸಿಗುತ್ತೆ ನಮಗೆ. ಸೊ ಅದೇ ಥರ ನಮಗೆ ನೆಕ್ಸ್ಟು ಅದರ್ DCET 2023ನಲ್ಲಿ ಈ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ದಿ y ಇಂಟರ್ಸೆಪ್ಟ್ ಆಫ್ ಎನಿ ಲೈನ್ ಪಾಸಸ್ ಥ್ರೂ ದಿ ಆರಿಜಿನ್. ಯಾವುದೇ ಒಂದು ಲೈನು y ಇಂಟರ್ಸೆಪ್ಟ್ ಪಾಸಸ್ ಥ್ರೂ ದಿ ಆರಿಜಿನ್. ಆರಿಜಿನ್ ಅಂದರೆ ನಮ್ಗೆ ಗೊತ್ತಿದೆ 0,0. ಯಾವುದೇ ಒಂದು ಲೈನ್ ಪಾಸ್ ಆಗಲಿ. ಇವಾಗ ನಮಗೆ ಒಂದು ಇದು ಎಕ್ಸ್ ಆಕ್ಸಿಸ್ ಇರುತ್ತೆ, ಇದು y ಆಕ್ಸಿಸ್ ಇರುತ್ತೆ. ಯಾವುದೇ ಒಂದು ಲೈನ್ ಇಲ್ಲಿ ನಮಗೆ ಪಾಸ್ ಆಯ್ತು ಅಂದರೆ, ಸೊ x 0 ಇರುತ್ತೆ, y 0 ಇರುತ್ತೆ. y ಇಂಟರ್ಸೆಪ್ಟ್ 0 ಇರುತ್ತೆ. ಆಪ್ಷನ್ ಎ ಆನ್ಸರ್ ಬರುತ್ತೆ. ದಿ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್ ಈಸ್ 2023ನಲ್ಲಿ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್ ಒಂದು ಫಾರ್ಮುಲಾ ಕೊಟ್ಟಿರ್ತೀವಿ ನಾವು ಆಲ್ರೆಡಿ. ಸ್ಲೋಪ್ ಮತ್ತು y ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್. ಸ್ಲೋಪ್ ಅಂದರೆ m ಅಂತ ಕರಿತೀವಿ, ಆ್ಯಂಡ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದಿ ಲೈನ್ ಅಂದರೆ c ಕರಿತೀವಿ. y ಈಕ್ವಲ್ಸ್ mx ಪ್ಲಸ್ c. ಇದು ಗಿವನ್ ಲೈನ್ ನೀವು ಆಲ್ರೆಡಿ ಓದಿದ್ದೀರಾ. ಸೊ ಸ್ಲೋಪ್ ಆ್ಯಂಡ್ y ಇಂಟರ್ಸೆಪ್ಟ್ ಕೊಟ್ಟರೆ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ y ಈಕ್ವಲ್ಸ್ mx ಪ್ಲಸ್ c ಅಂತ. ಆ್ಯಂಡ್ ದಿ ಟ್ಯಾಂಜೆಂಟ್ ಆಫ್ ದಿ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಬಿಟ್ವೀನ್ ದಿ ಟೂ ಲೈನ್ಸ್ ವಿತ್ ಸ್ಲೋಪ್ m1 ಆ್ಯಂಡ್ m2. ಇದು ನಾವು ಕಲ್ತಿದ್ದೀವಿ. ಸೊ ದಿ ಟ್ಯಾಂಜೆಂಟ್ ಆ್ಯಂಗಲ್ tan θ ಈಕ್ವಲ್ಸ್ ನಮಗೆ ಗೊತ್ತು. tan θ ಈಕ್ವಲ್ಸ್ m1 ಮೈನಸ್ m2 ಡಿವೈಡ್ ಬೈ 1 ಮೈನಸ್ 1 ಪ್ಲಸ್ m1 ಇಂಟು m2. ಇಲ್ಲ, ಈ ಫಾರ್ಮುಲಾನ ನಾವು ಕಲ್ತಿದ್ದೀವಿ. ಇದರಲ್ಲಿ ಯಾವುದು m1 ಮೈನಸ್ m2 ಡಿವೈಡ್ ಬೈ 1 ಪ್ಲಸ್ m1 ಇಂಟು m2 ಅಂತ ನಾವು ಕಂಪೇರ್ ಮಾಡ್ತೀವಿ. ಆಪ್ಷನ್ ಡಿ ಕರೆಕ್ಟ್ ಇರುತ್ತೆ. ಎರಡು ಫಾರ್ಮುಲಾನ ಕೊಟ್ಟಿದ್ದಾನೆ. Next in DCET 2023, the equation of straight line whose x-intercept and y-intercept 4 and 8 respectively. So x-intercept and y-intercept. Intercept form of the straight line ನಾವು ನೋಡ್ಬೋದು. x by a plus y by b is equal to 1. This is an intercept form of the equation of straight line. This is the equation of straight line. a value 4, b value 8. x by 4 plus y by 8 ಈಕ್ವಲ್ಸ್ 1. ನಾವು ನೋಡ್ತಿದ್ದೀವಿ ಇಲ್ಲಿ LCM ಮೆಥಡು. 8 ಇಂಟು x 8x ಪ್ಲಸ್ 4 ಇಂಟು y 4y
divided by 8 4s are 32 equal to 1. So 8x plus 4y equals 32 ಬರುತ್ತೆ. So 8x plus 4y ಈ 32 ಈ ಕಡೆ ಬಂದರೆ -32 equals 0. ನೋಡ್ತೀವಿ ಈಗ ಕಾಮನ್ ಟರ್ಮ್ಸ್, ಆಲ್ ಟರ್ಮ್ಸ್ ಕಾಮನ್, ಎಲ್ಲ ಟರ್ಮು ಒಂದೇ ಟೇಬಲಲ್ಲಿ ಡಿವೈಡ್ ಆಗಬೇಕು. ಸೊ 4 2s 8, 4 1s 4 8s. ಅವಾಗ 4ಇಂದ ಡಿವೈಡ್ ಮಾಡ್ತೀವಿ, ಡಿವೈಡ್ ಬೈ 4 ಮಾಡ್ತೀವಿ ಈ ಕಡೆ. ಅವಾಗ 2x ಪ್ಲಸ್ ವೈ ಮೈನಸ್ 8 ಈಕ್ವಲ್ ಟು 0. 2x ಮೈನಸ್ ವೈ 2x ಪ್ಲಸ್ ವೈ ಮೈನಸ್ 8 ಈಕ್ವಲ್ ಟು 0. ಸೊ ಯಾವುದಿದೆ ಆಪ್ಷನ್ ಬಿ ನೋಡಿ, 2x ಪ್ಲಸ್ ವೈ ಮೈನಸ್ 8 ಈಕ್ವಲ್ ಟು 0. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಬರುತ್ತೆ. ನೆಕ್ಸ್ಟು ಡಿ ಸಿ ಇ ಟಿ 2017 ಕೊಟ್ಟಿರ್ತಕ್ಕಂಥದ್ದು ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಪಾಯಿಂಟ್ 2, 3 ಆ್ಯಂಡ್ ಎಕ್ಸ್ ಇಂಟರ್ಸೆಪ್ಟ್ ಇಸ್ ಟ್ವೈಸ್ ಇಟ್ಸ್ ವೈ ಇಂಟರ್ಸೆಪ್ಟ್ ಅಂತ ನೋಡ್ಬೋದು. ಇಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ನಮಗೆ ಎ ಬರುತ್ತೆ, ಈಸ್ ಅಂದರೆ ಈಕ್ವಲ್, ಟ್ವೈಸ್ ಅಂದರೆ 2, ವೈ ಇಂಟರ್ಸೆಪ್ಟ್ ಅಂದರೆ ಬಿ, ಎ ಈಸ್ ಈಕ್ವಲ್ ಟು 2b ಅಂತ ಒಂದಿರುತ್ತೆ. ಸೊ ದಿ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಸ್ ಥ್ರೂ ದಿ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ದಿ ಸ್ಟ್ರೈಟ್ ಲೈನ್. ಸೊ ನಾವು ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಕ್ವಲ್ ಟು 1. ಸೊ ವಾಟ್ ಈಸ್ ದ ವ್ಯಾಲ್ಯೂ ಎಕ್ಸ್ ಇಂಟರ್ಸೆಪ್ಟ್ ಈಸ್ ವೈಸ್ ದಿ ವೈ ಇಂಟರ್ಸೆಪ್ಟ್ ಅಂದರೆ ಅವಾಗ ಎ ಈಕ್ವಲ್ಸ್ 2b ಬರಿತೀವಿ ಪ್ಲಸ್ ವೈ ಬೈ ಬಿ ಬರಿತೀವಿ ಈಕ್ವಲ್ ಟು 1. ಬಿ ಕಾಮನ್ ತೆಗೆದುಬಿಡ್ತೀವಿ ಹೊರಗಡೆಗೆ, 1 ಬೈ ಬಿ. ಸೊ ಇನ್ ಎಕ್ಸ್ ಬೈ 2 ಪ್ಲಸ್ ವೈ ಈಕ್ವಲ್ ಟು 1 ಇರುತ್ತೆ. ಸೊ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ ಇಲ್ಲಿ, x1 ಎಕ್ಸ್ ಆ್ಯಂಡ್ ವೈ, ಎಕ್ಸ್ ಕಾಮ ವೈ, ಎಕ್ಸ್ ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈ ಬಿ ಈ ಕಡೆ ಬಂದರೆ ಬಿ ಆಗಿಬಿಡುತ್ತೆ. ಎಕ್ಸ್ ವ್ಯಾಲ್ಯೂ 2 ಬೈ 2 ಪ್ಲಸ್ ವೈ ವ್ಯಾಲ್ಯೂ 3, ಈ ಬಿ ಈ ಕಡೆ ಬಂದರೆ ಬಿ 1s ಬಿ. ಓಕೆ, ಅವಾಗ ನಮಗೆ 2 2 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ, 3 + 1 ಅಂದರೆ ಎಷ್ಟಾಗುತ್ತೆ 4. therefore b is equal to 4. b is equal to 4 ಆದರೆ what is the a value? We find a value. a equals 2, b value 4 ಅಂದರೆ 8 ಬರುತ್ತೆ. ಸೊ ಅವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಬೈ ಎ ವ್ಯಾಲ್ಯೂ 8 ಪ್ಲಸ್ ವೈ ಬೈ ಬಿ ವ್ಯಾಲ್ಯೂ we find b value 4 equals 1. So here similar to calculate 4x plus 8y divided by 32 equals 1. ಸೊ ಸೇಮ್ ನಮಗೆ ಇವಾಗ ಏನು ಮಾಡ್ತೀವಿ, 4x ಪ್ಲಸ್ 8y ಮೈನಸ್ 32 ಈಕ್ವಲ್ ಟು 0 ಬರುತ್ತೆ. ಈ 32 ಈ ಕಡೆ ಬಂದರೆ -32. ಈಗ ಡಿವೈಡ್ ಬೈ 4ಇಂದ ಮಾಡ್ಬೋದು. ಎಕ್ಸ್ ಪ್ಲಸ್ 2y ಮೈನಸ್ 8 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2y ಮೈನಸ್ 8 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2y ಮೈನಸ್ 8 ಆರ ಈಕ್ವಲ್ ಟು 8. ಈ 8 ಈ ಕಡೆ ಬಂದರೆ ಈಕ್ವಲ್ ಟು 8 ಆಗುತ್ತೆ. ಎಕ್ಸ್ ಪ್ಲಸ್ 2y ಈಕ್ವಲ್ಸ್ 8. ಸೊ ಆಪ್ಷನ್ ಎ ಇರುತ್ತೆ. ಆಪ್ಷನನ್ನು ನೋಡಿಕೊಂಡು ನಾವು ಆನ್ಸರನ್ನು ಪಿಕ್ ಮಾಡ್ಕೋಬೇಕಾಗತ್ತೆ, ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದರದ್ದು ಪ್ರೀವಿಯಸ್ ಇಯರ್ 2017 ಇರ್ತಕ್ಕಂಥ ಕ್ವಶನ್ನು, ದಿ ಈಕ್ವೇಷನ್ಸ್ ಆಫ್ ಸ್ಟ್ರೈಟ್ ಲೈನ್ ಪಾಸಸ್ ಥ್ರೂ ದಿ 1 ಪಾಯಿಂಟ್ ಆ್ಯಂಡ್ ಪ್ಯಾರಲ್ ಟು ದಿ ಲೈನ್. ಸೊ ಇವಾಗ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡೋದು ನಾವು. ಇದು x1, ಇದು x1 y1 ಅಂತ ಕರಿತೀವಿ, ಇದನ್ನು x2 y2 ಅಂತ ಕರಿತೀವಿ. ದೀಸ್ 2 ಪಾಯಿಂಟ್ಸ್ ಆರ್ ಯೂಸ್ ಟು ಡಿಟರ್ಮೈನ್ ದಿ ಸ್ಲೋಪ್ ಎಮ್ ಕಂಡುಹಿಡಿಯೋದಕ್ಕೆ. y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1, ಇದು ಸ್ಲೋಪ್ ಕಂಡುಹಿಡಿತೀವಿ. ಸೊ y2 ಬಂದು -8 ಇದೆ, y1 ಬಂದು 4 ಇದೆ, x2 ಬಂದು ನಮಗೆ 6 ಇದೆ, x1 ಬಂದು 3 ಇದೆ. ಇದು ಸ್ಲೋಪ್ ಎಮ್ ಈಕ್ವಲ್ ಟು ಏನಾಗುತ್ತೆ -12 ಬೈ 3 -4 ಬರುತ್ತೆ. 1 ಪಾಯಿಂಟ್ ಇದೆ, ಇದನ್ನು x1 y1 ಅಂತ ಕರಿತೀವಿ. 1 ಪಾಯಿಂಟ್ ಫಾರ್ಮುಲಾ y ಮೈನಸ್ y1 ಈಕ್ವಲ್ಸ್, ಇದು ಪ್ಯಾರಲಲ್ ಇರೋದ್ರಿಂದ m ಇಂಟು x ಮೈನಸ್ x1. ಸೊ y ಮೈನಸ್ y1 ಬಂದು 7 ಇರುತ್ತೆ, ಈಕ್ವಲ್ಸ್ m ವ್ಯಾಲ್ಯೂ -4 ಇದೆ, x ಮೈನಸ್ x1 ವ್ಯಾಲ್ಯೂ -6 ಇದೆ, -6 +6 ಆಗುತ್ತೆ. y ಮೈನಸ್ 7 -4x ಮೈನಸ್ ಇಂಟು ಪ್ಲಸ್ -6 4s 24. ಈ -4x ಈ ಕಡೆ ಬರುತ್ತೆ, -4x ಪ್ಲಸ್ y -7 ಪ್ಲಸ್ 24 ಈಕ್ವಲ್ ಟು 0. ಸೊ 4x ಪ್ಲಸ್ y 24ಅಲ್ಲಿ 7 ಹೋದರೆ ಪ್ಲಸ್ 17 ಈಕ್ವಲ್ ಟು 0. ಈಗ 4x ಪ್ಲಸ್ y ಪ್ಲಸ್ 17 ಈಕ್ವಲ್ ಟು 0. 4x ಪ್ಲಸ್ y ಪ್ಲಸ್ 17 ಈಕ್ವಲ್ ಟು 0. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಇರುತ್ತೆ.
So these are model question papers. So similar to that, determine the given lines are parallel or perpendicular. We already one problem ನಾವು ಕಲ್ತಿದ್ದೀವಿ M1 ಮತ್ತು M2. ಪ್ಯಾರಲಲ್ ಕಂಡೀಷನ್ ಅಂದರೆ ನಮಗೆ M1 ಈಕ್ವಲ್ಸ್ M2 ಇರಬೇಕು ಪ್ಯಾರಲಲ್ ಕಂಡೀಷನಲ್ಲಿ. ಆ್ಯಂಡ್ ಪರ್ಪೆಂಡಿಕ್ಯುಲರ್ ಕಂಡೀಷನಲ್ಲಿ ನಮ್ಗೆ ಏನು ಬರುತ್ತೆ M1 ಇಂಟು M2 ಈಕ್ವಲ್ಸ್ -1 ಬರುತ್ತೆ. ಸೊ ಈಗ M1 ಆ್ಯಂಡ್ M2 ಕಂಡುಹಿಡಿಬೇಕು. M1 ಈಕ್ವಲ್ಸ್ -a/b. ಇಲ್ಲಿ ನೋಡ್ಬೋದು ಎಕ್ಸ್ನ ಕೋಎಫಿಷಿಯಂಟ್ 1, ಎ ವ್ಯಾಲ್ಯೂ 1 ಆಗುತ್ತೆ, ವೈನ ಕೋಎಫಿಷಿಯಂಟ್ -2 ಆಫ್ ಬರುತ್ತೆ. ಆ್ಯಂಡ್ M2 ನೋಡ್ಬೋದು, M2 ಈಕ್ವಲ್ಸ್ ಸೇಮ್ -a/b. ಸೆಕೆಂಡ್ ಇಕ್ವೇಷನಲ್ಲಿ ಎನ ವ್ಯಾಲ್ಯೂ 2 ಇರುತ್ತೆ, ಬಿನ ವ್ಯಾಲ್ಯೂ 1 ಇರುತ್ತೆ, -2 ಬರುತ್ತೆ. ಸೊ M1 ಈಸ್ ನಾಟ್ ಈಕ್ವಲ್ ಟು M2 ಅಂದರೆ ಇದು ಬರೋದಿಲ್ಲ, ನಾಟ್ ಪ್ಯಾರಲಲ್ಲು. ಪರ್ಪೆಂಡಿಕ್ಯುಲರ್ ಕಂಡುಹಿಡಿಬೇಕು. ಪರ್ಪೆಂಡಿಕ್ಯುಲರಲ್ಲಿ ಹೋಗ್ತೀವಿ ನಾವು. M1 ವ್ಯಾಲ್ಯೂ ಎಷ್ಟಿದೆ 1/2 ಇದೆ, M2 ವ್ಯಾಲ್ಯೂ ಎಷ್ಟಿದೆ -2 ಇದೆ. ಸೊ 2 1s are 1 ಅಂದರೆ ಎಷ್ಟು ಬರುತ್ತೆ -1 ಬರುತ್ತೆ. ಅವಾಗ ಗಿವನ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬೋದು ನಾವು. ಸೊ ಅದೇ ರೀತಿ ನಾವು ಸಮ್ಮರಿ ನೋಡ್ಬೋದು. ಫ್ರಮ್ 2 ಪಾಯಿಂಟ್ಸ್ ಫಾರ್ಮುಲಾ x1 y1 ಕೊಟ್ಟರೆ ನಾವು ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ y2 - y1 ಡಿವೈಡ್ ಬೈ x2 - x1. ಇನ್ ಜನರಲ್ ಇಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ax + by + c = 0 ಇದ್ದರೆ m ಈಕ್ವಲ್ಸ್ -a/b. ಆ್ಯಂಡ್ ಫಾರ್ಮ್ ಆಫ್ ದಿ ಇಕ್ವೇಷನ್ಸ್ ಆಫ್ ಸ್ಟ್ರೈಟ್ ಲೈನ್ slope intercept form y equals mx plus 3, and 1 point slope 1 point form y minus y1 equals m into x minus x1. Intercept form of the straight line x by a plus y by b equal to 1. General equation of straight line ax plus by plus c equal to 0. And relationships between the lines, the angle theta calculate ಮಾಡಬೇಕಾದ್ರೆ tan theta equals m1 minus m2 by 1 plus m1 into m2. And parallel lines ಇದ್ರೆ conditions ಬಂದು first condition m1 equals m2 parallel condition, and the equation of line ax plus by plus k is equal to 0. And perpendicular condition ಇದ್ರೆ m1 into m2 equals -1. General equation of straight line.